ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ನಾನು ಪ್ರತಿಯೊಂದು ವೀಡಿಯೋಲಿ ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ಯಾರಾದರೂ ಒಬ್ಬರಾದ್ರೂ ಕಮೆಂಟ್ ಮಾಡಿ ಎಸ್ ಸರ್ ನಾವು ಚೆನ್ನಾಗಿದ್ದೀವಿ ಅಂತ ಕಮೆಂಟ್ ಮಾಡಿದ್ದೀರಾ? ಒಬ್ಬರೂ ಕಮೆಂಟ್ ಮಾಡಿಲ್ಲ. ಸೊ ಕಮೆಂಟ್ ಮಾಡಿ ಹೇಳಿ ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು. ಆ್ಯಂಡ್ ಆಲ್ಸೋ ನನಗೆ ಗೊತ್ತು ನಿಮಗೆಲ್ಲ ಬೋರ್ಡ್ ಎಕ್ಸಾಮ್ಸ್ ನಡೀತಿದೆ, ಪ್ರಿಪರೇಟರಿ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡೆ ಮಕ್ಕಳೇ. ಸೊ ಫೈನಲ್ ಎಕ್ಸಾಮಲ್ಲಿ ನಾವೆಲ್ಲ ಸಕ್ಕತ್ತಾಗಿ ಮಾಡ್ತೀವಿ. ಆಲ್ರೆಡಿ ನಾನು ಎಲ್ಲ ಚಾಪ್ಟರ್ಸ್ ಒನ್ ಶಾರ್ಟಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಬಿಟ್ಟು MCQs ನನಗೆ ಗೊತ್ತು ನಿಮಗೆ MCQs ಬೇಕು, ನ್ಯೂಮರಿಕಲ್ಸ್ ಬೇಕು, ಎಲ್ಲ ಲೆಕ್ಚರ್ಸು ಬರುತ್ತೆ. ಆ್ಯಂಡ್ ಸೊ ನೀವು ಇಷ್ಟು ನೋಡ್ಕೊಂಬಿಟ್ರೆ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್ ಔಟ್ ಆಫ್ ದಿಸ್. ಯು ವಿಲ್ ಗೆಟ್ ಔಟ್ ಇನ್ ಫೈನಲ್ ಬೋರ್ಡ್ ಎಕ್ಸಾಮ್ಸ್. ನೀವು ತಲೆನೇ ಕೆಡ್ಸ್ಕೊಂಬೇಡಿ, ಅರ್ಥ ಆಯ್ತಾ? ಆ್ಯಂಡ್ ಸೊ ಕಮಿಂಗ್ ಟು ದ ಲೆಕ್ಚರ್ ನಾವು. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ವಿಲ್ ಕ್ವಿಕ್ಲಿ ಫಿನಿಶ್ ಎಂಟೈರ್ ಚಾಪ್ಟರ್ ವೆರಿ ಕ್ವಿಕ್ಲಿ. ಸೊ ಈ ಚಾಪ್ಟರಿಂದ ಜಾಸ್ತಿ ಏನಂದರೆ ಅಫ್ಕೋರ್ಸ್ ನ್ಯೂಮರಿಕಲ್ ಬರುತ್ತೆ, ನ್ಯೂಮರಿಕಲ್ ಇಂಪಾರ್ಟೆಂಟು. ಬಟ್ ನಿಮ್ಗೆ ಅರ್ಥ ಆಗಿರಬೇಕು ಕಾನ್ಸೆಪ್ಟ್ ಹೇಗೆ ವಾಟ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್ಸ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು. ಯಾಕಂದರೆ CETಗೂ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಚಾಪ್ಟರ್ಸೂ. ನೀವು ನನ್ನ ಕಾನ್ಸೆಪ್ಟ್ ವೀಡಿಯೋಸ್ ನೋಡೋದು ಸಾಕು, ಯು ವಿಲ್ ಕವರ್ ಆಲ್ ದ ಅಂಡರ್ಸ್ಟ್ಯಾಂಡಿಂಗ್ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತು? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ಕಮಿಂಗ್ ಟು ಆಲ್ಟರ್ನೇಟಿಂಗ್ ಕರೆಂಟ್ಸ್ ಅಗೈನ್, ಇದರಲ್ಲಿ ಯೂಶಲಿ ನಿಮಗೆ ಒಂದು ಬರೀ ನ್ಯೂಮರಿಕಲ್ ಮ್ಯಾಕ್ಸಿಮಮ್ ಬರುತ್ತೆ. ಥಿಯರಿ ಮೇ ಬಿ 1 or 2 or ಟೋಟಲಿ 3 ಮಾರ್ಕ್ಸ್ ಆ ಥರ ಬರ್ಬೋದು. ಅದರಿಂದ ವಿ ವಿಲ್ ನಾಟ್ ಡಿಸ್ಕಸ್ ಟೂ ಮಚ್ ಇನ್ ಡಿರೈವೇಷನ್ಸ್ ಅಂಡ್ ಆಲ್. ಮೇಜರಲ್ಲಿ ಅರ್ಥ ಮಾಡ್ಕೊಳ್ಳೋದು, ದಟ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಫಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ಸು. ಕ್ಯಾನ್ ಯು ಇಮ್ಯಾಜಿನ್ ಯುವರ್ ಲೈಫ್ ವಿತೌಟ್ ಆಲ್ಟರ್ನೇಟಿಂಗ್ ಕರೆಂಟ್ಸ್? ನೆವರ್ ಎವರ್. ನಮ್ಮ ಜೀವನದಲ್ಲಿ ಒಂದು ಸೂರ್ಯ, ಇನ್ನೊಂದು ಕರೆಂಟು ಇವಿಲ್ಲ ಅಂತ. ಕ್ಯಾನ್ ಯು ಇಮ್ಯಾಜಿನ್ ಲೈಫ್ ವಿತೌಟ್ ಕರೆಂಟ್? ಐ ಆಮ್ ಡೂಯಿಂಗ್ ವಿಡಿಯೋ, ದೇರ್ ವಾಸ್ ನೋ ಸಿಂಪ್ಲಿಫೈಡ್ ಮೈಂಡ್. ಸಿಂಪ್ಲಿಫೈಡ್ ಮೈಂಡ್ಸೇ ಇರ್ತಾ ಇರಲ್ಲ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ. ಸೊ ಕರೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಟು ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕರೆಂಟಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್, DC ಕರೆಂಟ್ ಸಕ್ಕತ್ತಾಗಿದೆ. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ದಿಸ್ ಚಾಪ್ಟರ್ ಐ ವಾಂಟ್ ರಿಯಲಿ ಏನಂದರೆ ನಿಕೋಲಾ ಟೆಸ್ಲಾ ಅಂದರೆ ಸೈಂಟಿಸ್ಟ್ ಅಲ್ವಾ, ಸೈಂಟಿಸ್ಟು, ಅವ್ರಿಗೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಬಿಕಾಸ್ ಆಫ್ ಹಿಮ್ ಓನ್ಲಿ ಟುಡೇ ವಿ ಆರ್ ಆಲ್ ಹಿಯರ್. ಅವ್ರು ನೆಕ್ಸ್ಟ್ ಲೆವೆಲ್ ಸೈಂಟಿಸ್ಟು. ಇಟ್ಸ್ ನಾಟ್ ಈವನ್ ಲೈಕ್ ನಾರ್ಮಲ್ ಅಂತಲ್ಲ, ಅವ್ರ ಬಗ್ಗೆ ಒಂದು ಲೈಫ್ ಹಿಸ್ಟ್ರಿನೇ ಇದೆ. ಸೊ ಈ ವಾಸ್ ದ ಒನ್ AC ಕರೆಂಟ್ನ ಇನ್ವೆಂಟ್ ಮಾಡಿದ್ದು. ಆ್ಯಂಡ್ ಸೊ ಅದಕ್ಕಿಂತ ಮುಂಚೆ ದೇ ವಾಸ್ ಎ ವೆರಿ ನೈಸ್ ಮೂವಿ ಮಕ್ಕಳೇ, AC ವರ್ಸಸ್ DC. ನಿಕೋಲಾ ಮತ್ತು ಇವರು ನಮ್ಮ ಥಾಮಸ್ ಆಲ್ವಾ ಎಡಿಸನ್ ಇಬ್ಬರು ಡಿಶ್ಮನ್ ಫೈಟ್ ಮಾಡ್ತಾಯಿದ್ರು. ಆಗ DC ವರ್ಕ್ ಆಗ್ತಾಯಿತ್ತು ಹಳೆ ಕಾಲದಲ್ಲಿ. ಸೊ ಇವ್ರು AC ಹೇಳಿದ್ದು AC ಈಸ್ ಎ ವೆರಿ ಗುಡ್, ಯಾಕೆಂದರೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಪ್ಲೇಸ್ನ ಇನ್ನೊಂದು ಪ್ಲೇಸ್ಗೆ. ಬಟ್ ಸಿ ಟುಡೇ ಹೋಲ್ ವರ್ಲ್ಡ್ ಈಸ್ AC ಕರೆಂಟ್ಸ್. ಆಗ ಲಿಟ್ರಲಿ ಅವರು ಯಾರು ಥಾಮಸ್ ಆಲ್ವಾ ಎಡಿಸನ್ನು ಲಿಟ್ರಲಿ ಅದೇನೋ ಒಂದು ಅನಿಮಲ್ ತೊಗೊಂಬಂದು ಬರ್ನ್ ಮಾಡಿಬಿಟ್ರು AC ಕರೆಂಟ್ ಹಾಕ್ಬಿಟ್ಟು. ಅಂದರೆ ಇಷ್ಟು ಡೇಂಜರ್ ಇದೆ AC ಕರೆಂಟು, ಇವನು ಟೆಸ್ಲಾಗೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ದು, ನಾನಲ್ಲ. ಸೊ ಈಸ್ ವೆರಿ ಅಂತ ತುಂಬ ಅಪೋಸ್ ಮಾಡ್ತಾಯಿದ್ರು. ಬಟ್ ಆದ್ರೂ ಟೆಸ್ಲಾ ಬಿಲೀವ್ಡ್ ಇನ್ ಇಸ್ ವಾಟ್ ಎವರ್ ಈಸ್ ವರ್ಕ್. ಸೊ ಬಟ್ ಟುಡೇ ಸಿ ಹೋಲ್ ವರ್ಲ್ಡ್ ಈಸ್ AC ಕರೆಂಟ್. ಸೊ ಕೆಲವೊಂದ್ಸರಿ ನಿಮ್ಮ ಜೀವನದಲ್ಲೂ ಅಷ್ಟೇ. ಸೊ ದೇರ್ ಲಾಟ್ ಆಫ್ ಪೀಪಲ್ ವಿಲ್ ನಾಟ್ ಬಿಲೀವ್ ವಾಟ್ ಯು ಆರ್ ಡೂಯಿಂಗ್ ಇಟ್, ವಾಟ್ ನೀವೇನೋ ಮಾಡ್ತಾ ಇರ್ತೀರಾ ಅದನ್ನೆಲ್ಲ ಅಪೋಸ್ ಮಾಡ್ತಾ ಇರ್ತಾರೆ. ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ದಿಸ್ ಲೇಟರ್ ಸ್ಟೇಜಸಲ್ಲಿ ಗೊತ್ತಾಗುತ್ತೆ. ಸೊ ಅದರಿಂದ ನೀವೇನೇ ಯಾರೇ ಏನು ಹೇಳಿ ತಲೆ ಕೆಡ್ಸ್ಕೊಬೇಡಿ, ನೀವೇನು ಅಂದ್ಕೊಂಡಿರೋ ಅದನ್ನು ಮಾಡಿ. ಸೊ ಡೆಫಿನೆಟ್ಲಿ ಯು ವಿಲ್ ಸಕ್ಸೀಡ್. ಓಕೆ. ಲೈಕ್ ಅವರ್ ಟೆಸ್ಲಾ ತುಂಬಾ ಇವ್ರದ್ದು ಲೈಫ್ ಹಿಸ್ಟ್ರಿ ತುಂಬ ಇದೆ ಮಕ್ಕಳೇ. ನಾನು ಫುಲ್ ಲೈಫ್ ಹಿಸ್ಟ್ರಿನೇ ಓದಿದ್ದೀನಿ, ಸಕ್ಕತ್ತಾಗಿದೆ. ಓಕೆ. ಎನಿವೇರ್, ಸೊ ದಿಸ್ ಆರ್ ಟಾಪಿಕ್ಸ್ ವಿಲ್ ಡಿಸ್ಕಸ್ ಇನ್ ದಿಸ್. ಮೇಜರ್ಲಿ AC ವೋಲ್ಟೇಜ್ ಅಪ್ಲೈ ಟು ಎ ರೆಸಿಸ್ಟರ್, ಇಂಡಕ್ಟರ್, ಕೆಪಾಸಿಟರ್, LCR ಸರ್ಕ್ಯೂಟ್. ಇದ್ರ ಮೇಲೆ ನ್ಯೂಮರಿಕಲ್ ಬರುತ್ತೆ ಯೂಶಲಿ, ಅಲಾಂಗ್ ವಿತ್ ರೆಸೊನೆನ್ಸ್ ಬರುತ್ತೆ. ಥಿಯರಿ ಕ್ವಶನ್ ಮೇ ಬಿ ಸಮ್ ಟೈಮ್ ದೇ ಕ್ಯಾನ್ ಆಸ್ಕ್ ಬೇಸ್ಡ್ ಆನ್ ದಿಸ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಅಪ್, ಸ್ಟೆಪ್ ಡೌನ್, ಆಲ್ ದಿಸ್ ಥಿಂಗ್ಸ್, ಈಕ್ವೇಷನ್ಸ್, ಲಾಸಸ್ ಬೈ ಕೇಳ್ಬೋದು. ಆಯಿತಾ? ಸೊ ವಿಲ್ ಡಿಸ್ಕಸ್ ವಿಲ್ ಫೋಕಸ್ ಮೇನ್ಲಿ ಆನ್ ದ ಫಾರ್ಮುಲಾಸ್ ಅಂಡರ್ಸ್ಟ್ಯಾಂಡಿಂಗ್. ಆಯಿತಾ? ಆದಷ್ಟು ಬೇಗ ಮುಗಿಸ್ತೀನಿ. ಆ್ಯಂಡ್ ಕ್ವಿಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳ್ತೀನಿ ನೋಟ್ಸ್ ಆ್ಯಂಡ್ ಅಗೇನ್ ಅದು ಆಲ್ರೆಡಿ ಟೋಲ್ಡ್ ಯು, ನೋಟ್ಸ್ ಇಟ್ಟಿರಬೇಕು. ಸಿಂಪ್ಲಿಫೈಡ್ ಮೈಂಡ್ಸು ಬಿಫೋರ್ ದಿಸ್ ಆಲ್ರೆಡಿ ಎಲ್ಲ ಚಾಪ್ಟರ್ಸ್ ಮುಗಿಸಿದ್ದೀನಿ ಅಪ್ ಟು EMI. ಎಲ್ಲ ಚಾಪ್ಟರ್ಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಎಲ್ಲ ಪ್ರತಿಯೊಂದು ಆರ್ಡರಾಗಿ ಸ್ಟಡಿ ಮಾಡಿ. ಆಯಿತಾ? ಸಿಂಪಲ್. ಫಸ್ಟ್ ವಾಟ್ ಇಸ್ AC ವೋಲ್ಟೇಜ್? ಸೊ AC ಕರೆಂಟ್ ಅಂತ ಗೊತ್ತಿದೆ ನಮ್ಗೆ ಆಲ್ರೆಡಿ. ಸೊ ದಿಸ್ ಇಸ್ ಅ ಕರೆಂಟ್ ವಿಚ್ ಇಸ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ಲೈಕ್ ದಿಸ್. ಇದು ಯಾಕೆ ಹಿಂಗೆ ಚೇಂಜ್ ಆಗ್ತಾ ಇದೆ? ಪ್ರೀವಿಯಸ್ ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದೆ ಆಲ್ರೆಡಿ. So we took AC generator, we told why it goes up, goes down, goes down, goes up like this. So we already discussed in the previous lecture, that is our EMI last topic discuss ಮಾಡಿದೆ AC generator. Okay. So this is what. So ಈಗ ನಾವೇನು ಮಾಡ್ತೀವಿ, we need always see, that is what I'm telling you. ನಾವು ಯಾವತ್ತೇ ಆಗಲಿ ಏನು ಫಿಸಿಕ್ಸ್ ಏನು ಸೈನ್ಸ್ ಏನಿದೆಯೋ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಮ್ಯಾಥ್ಸ್ ಯೂಸ್ ಮಾಡ್ತೀವಿ. ಸೊ ವಿಚ್ ಇಸ್ ಅ ಫಂಕ್ಷನ್ ಇಸ್ ಗೋಸ್ ಲೈಕ್ ದಿಸ್ sin θ. ಸೊ sin θ ಯೂಸ್ ಮಾಡ್ಕೊಂಡು ಆರಾಮಾಗಿ ಸೇಮ್ ಇದನ್ನೇ ನಾವು ರೆಪ್ರೆಸೆಂಟ್ ಮಾಡ್ಬೋದು. So ಈಗ voltage is changing like this, even the current is fluctuating like this. So the mathematical function which also fluctuates like this is sin θ. That's why we have this I naught sin omega t, I is equal to I naught sin omega t. Yesterday in derivation also I told you V is equal to V naught sin omega t ಹೇಗೆ ಬಂತು ಅಂತ ನಾವು ಪ್ರೀವಿಯಸ್ ಚಾಪ್ಟರ್ ಲೆಕ್ಚರಲ್ಲಿ ಕೂಡ ಡಿಸ್ಕಸ್ ಮಾಡಿದೆ ಲಾಸ್ಟ್ ಟಾಪಿಕಲ್ಲಿ AC ಜನರೇಟರಲ್ಲಿ. ಸೊ ವೆನ್ V is equal to V naught sin omega t is applied for resistor, ನಾವೇನು ಮಾಡ್ತಾ ಇದ್ದೀವಿ ಈಗ
ಡಿ ಸಿ ಕರೆಂಟ್ ನಮ್ಗೆ ಗೊತ್ತಿಲ್ಲ, ಡಿ ಸಿ ಕರೆಂಟ್ ಕೊಟ್ಟರೆ ವಾಟ್ ಇಸ್ ದ ಪವರ್ ಕನ್ಸಂಪ್ಷನ್ ಎವ್ರಿಥಿಂಗ್. ನಾವೇನು ಮಾಡ್ತೀವಿ, ರೆಸಿಸ್ಟರ್ ತೊಗೊತೀವಿ, ಅದಕ್ಕೆ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ. ಸೊ ವೋಲ್ಟೇಜ್ ಅಪ್ಲೈ ಮಾಡಿದಾಗ ವಾಟ್ ವಿಲ್ ಹ್ಯಾಪನ್ ಟು ಕರೆಂಟ್, ವಾಟ್ ವಿಲ್ ಹ್ಯಾಪನ್ ಟು ಪವರ್, ಇದನ್ನೆಲ್ಲ ಪ್ರತಿಯೊಂದಕ್ಕೂ ಡಿಸ್ಕಸ್ ಮಾಡ್ತೀವಿ. ಇಂಡಕ್ಟರ್ ಡಿಸ್ಕಸ್ ಮಾಡ್ತೀವಿ, ಕೆಪಾಸಿಟರ್ ಡಿಸ್ಕಸ್ ಮಾಡ್ತೀವಿ, ಈ ಥರ ಮತ್ತು ಮೂರನ್ನು ಕಂಬೈನ್ ಮಾಡಿ ಡಿಸ್ಕಸ್ ಮಾಡ್ತೀವಿ. ದಟ್ ಸಿಂಪಲ್ ಆಯಿತಾ. So when I apply V is equal to V naught sin omega t, you will get current also. I is equal to I naught sin omega t. That means you can clearly see this is also angle omega t. Illu angle omega t irutte. Therefore, what happens now basically? So you can clearly see there is no plus phi or something. And the eradu same ide. Either plus phi anta enu illa. So omega t ide. That means what? Whatever the current. ಈಗ voltage ಹೇಗೆ ಹೋಗುತ್ತೋ ಅದೇ ರೀತಿ ಕರೆಂಟು ಅದರಿಂದನೇ ಹೋಗುತ್ತೆ. ಇಫ್ ವೋಲ್ಟೇಜ್ ಇಸ್ ಮ್ಯಾಕ್ಸಿಮಮ್, ಕರೆಂಟ್ ಇಸ್ ಮ್ಯಾಕ್ಸಿಮಮ್. ಇಫ್ ವೋಲ್ಟೇಜ್ ಇಸ್ ಮಿನಿಮಮ್, ಕರೆಂಟ್ ಇಸ್ ಮಿನಿಮಮ್. ಸೊ ವೋಲ್ಟೇಜ್ ಹೇಗೆ ಹೋಗುತ್ತೋ ಅದ್ರ ಜೊತೆಯಲ್ಲೇ ಕರೆಂಟು ಹೋಗುತ್ತೆ. ಸೊ ದಟ್ಸ್ ಮೀನ್ಸ್ ಇನ್ ಫೇಸ್. ವಿ ಕಾಲ್ ದಿಸ್ ಎಸ್ ದೀಸ್ ಆರ್ ಇನ್ ಫೇಸ್. ದಟ್ ಮೀನ್ಸ್ ಫೇಸ್ ಡಿಫರೆನ್ಸ್ ಈಸ್ ಝೀರೋ. ಫೇಸ್ ಡಿಫರೆನ್ಸ್ ಇಸ್ ಝೀರೋ. ಈಗ ಫೇಸ್ ಡಿಫರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈವನ್ ಫಾರ್ ವೇವ್ ಆಪ್ಟಿಕ್ಸ್ ಚಾಪ್ಟರ್. ಅರ್ಥ ಆಯ್ತಾ? ಫೇಸ್ ಡಿಫರೆನ್ಸ್ 90, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. Again, that's also an important topic for all your competitive exams. Right? So this is how it is. So basically, when AC voltage is applied to resistor, what will happen? Whatever the voltage we have, same thing will be current also. Both are in phase. Right? So they are in phase, so power will be consumed here. So what is the power consumption? We can use the formula. That's a Joule's formula, I square R power consumed. And I place only I naught sin omega t haki. Adadmele you can do mathematics. Sin square omega t na 1 minus cos 2 omega t by 2. Trigonometry, mathematics, trigonometry use ಮಾಡ್ಕೊಂಡು ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ದಿಸ್ ಹೌ ವಿ ಇಂಟಿಗ್ರೇಟ್. ನೋ ಇನ್ ಫ್ಯಾಕ್ಟ್ ನಿಮ್ಮ ಇಂಟಿಗ್ರೇಷನ್ ಚಾಪ್ಟರ್ ಇದೇ ಕ್ವಶನ್ ಇದೆ, ಇಂಟಿಗ್ರೇಟ್ ಸೈನ್ ಸ್ಕ್ವೇರ್ ಟಿ ಅಂತ. ಇಂಟಿಗ್ರೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತಿದೆ ಅಲ್ವಾ, ಅದರಲ್ಲಿ ಇಂಟಿಗ್ರೇಟ್ ನಾನೇ ಕಂಪ್ಲೀಟ್ ಇಂಟಿಗ್ರೇಷನ್ ಟೀಚ್ ಮಾಡಿದೆ ಆಲ್ರೆಡಿ ಯೂಟ್ಯೂಬಲ್ಲಿ. ತುಂಬ ಐ ಥಿಂಕ್ ವಿತಿನ್ 1-2-3 hours, ಮೇ ಬಿ 4 hours ಅನ್ಸುತ್ತೆ. ಓಕೆ, ಎಂಟೈರ್ ಚಾಪ್ಟರ್ನ. So I naught square into sin square omega t. Sin square omega t, we put 1 minus cos 2 omega t by 2, and then half angle formulas of trigonometry. It is very very important. And then substitute ಮಾಡಿದ್ರೆ you'll get this value like this. P is equal to I naught square into by 2 ಅಂತ. This is a formula. So this is the maximum voltage is V naught. So ಬೇರೆ ಕಡೆ ಎಲ್ಲಾದರೂ like it will have lesser than that peak voltages. Simple ಅಷ್ಟೇ. Resistor, power consumed, and both are in phase. The phasor diagram is very important. Okay. Next, ಅದಾದ್ಮೇಲೆ so before we go there, we should learn something called RMS value and what is peak value. See, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎ ಸಿ ಕರೆಂಟ್ ಏನು. ಎ ಸಿ ಕರೆಂಟ್ ನಿಮ್ಗೆ ಜಾಸ್ತಿ ಕೆಳಗಡೆ ಹಿಂಗೆ ಹೋಗ್ತಾ ಇರುತ್ತೆ ಆ್ಯಕ್ಚುಲಿ ಎ ಸಿ ಕರೆಂಟ್. ಅಂದರೆ ವೋಲ್ಟೇಜ್ ಕಂಟಿನ್ಯೂಸ್ಲಿ ಫ್ಲಕ್ಚುಯೇಟಿಂಗ್ ಇಟ್. ಅರ್ಥ ಆಗಿದೆ ಕ್ಲಿಯರ್ ಆಗಿ? ದಟ್ ಇಸ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ವಾಟ್ ಈಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಬೇಸಿಕಲಿ? ಸೊ ಈಗ ನೀವು ಹೇಳ್ಬೋದು ಬೇಸಿಕಲಿ ಸರ್, ಈಗ ಕೆಲವೊಂದು ಸಿ ಇಫ್ ಯು ಆ್ಯಡ್ ಆಲ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್, ಬೇಸಿಕಲಿ if we add all the instantaneous values, you may get 0 because this is positive, this is negative, this is positive, this is negative, like that. If you add everything, it will become 0 obviously. Aita, but does it mean that power consumed is 0? No, power consumed is not 0. Power consumed ಆಗ್ತಾ ಇದೆಯಲ್ಲ ಆಲ್ರೆಡಿ ಇಲ್ಲಿ I naught square into R by 2 ಅಂತ. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ ಇಲ್ಲಿ ಮಕ್ಕಳೇ ಇಟ್ಸ್ ವೆರಿ ಸಿಂಪಲ್. ಸೊ ವಿ ವಿಲ್ ಟೇಕ್ ಸಿ ಇಮ್ಯಾಜಿನ್ ದಿಸ್ ರೆಸಿಸ್ಟರ್, ಯಾವುದೋ ಒಂದು ರೆಸಿಸ್ಟರ್ ಇದೆ. ಈ ರೆಸಿಸ್ಟರಲ್ಲಿ ಎ ಸಿನ ಪಾಸ್ ಮಾಡ್ತೀನಿ, ಓಕೆನಾ? So it will consume some amount of energy. Some amount of energy is consumed, or some amount of energy is released at heat. If it's a bulb, you won't get light. Adhe same resistor, I am going to pass now DC. This will also consume some amount of energy. So what is RMS value? RMS andre it is basically DC equivalent of AC. And then what is, see basically in the DC equivalent of AC andre so what is that AC current which will consume RMS andre the RMS value of the current is that value of current which will consume same amount of energy as that of DC current if it is passed through the same resistor. And it's simple ಆಗಿ ಹೇಳಬೇಕಂದ್ರೆ ಬಿಡಿ definitions ಬಿಡಿ, ಇಲ್ಲ let's understand this. Okay, for example this ಇದೆಯಲ್ಲಪ್ಪ ಇದು this is RMS value ಅಲ್ವಾ, so this is AC ಅಲ್ವಾ, ಹಿಂಗಿದೆಯಲ್ವಾ. ಓಕೆ, ನಾನೇನು ಮಾಡ್ತೀನಿ ಈಗ, ಸೊ ಇಮ್ಯಾಜಿನ್ ಲೈಕ್ ಯು ಆರ್ ಗೋಯಿಂಗ್ ಟು ಕೀಪ್ ಸಮ್ ಕೈಂಡ್ ಆಫ್ ಸಬ್ಸ್ಟೆನ್ಸ್, ಒಂದು ಮಣ್ಣು ಹಾಕೋಣ ಇಲ್ಲಿ ಫುಲ್ ಇದೆಲ್ಲ. ಸೊ ನಾನೇನು ಮಾಡ್ತೀನಿ ಈಗ, so this is the completely your sand, we'll put all sand everywhere. So ಇದನ್ನೇನು ಮಾಡಾಗ ಇಮ್ಯಾಜಿನ್ ಇಟ್ಸ್ ಲೈಕ್ ನೀವು ಇಟ್ಸ್ ಲೈಕ್ ಡೋಂಟ್ ಅಂದರೆ ನಾವಿಲ್ಲಿ ಮಣ್ಣು ಹಾಕಿದ್ದೀವಿ ಇಲ್ಲಿ. ಸೊ ನಾನೇನು ಮಾಡ್ತೀನಿ, ಎಲ್ಲ ಪುಷ್ ಮಾಡ್ತೀನಿ ಮೇಲಕ್ಕೆ. ಐ ವಿಲ್ ಪುಷ್ ಎವ್ರಿಥಿಂಗ್, ತೊಗೊಂಡಿಲ್ಲ ಪುಷ್ ಮಾಡಿಬಿಟ್ಟು ಇದನ್ನು ಇಲ್ಲಿ ಹಾಕ್ತೀನಿ. ಸೊ ಇದನ್ನು ಇಲ್ಲಿ ಹಾಕ್ತೀನಿ, ಹಾಗೆ ಇಲ್ಲಿರೋದು ಮತ್ತೆ ಇಲ್ಲಿ ಹಾಕ್ತೀನಿ. ಸೊ ಐ ವಿಲ್ ಗೆಟ್ ಅನ್ ಆ್ಯಾವ್ರೇಜು. ಅಂದರೆ ನಮ್ಗೇನು ಬರುತ್ತೆ, ಸೊ ಬರೀ ಒಂದು ಆ್ಯಾವ್ರೇಜ್ ಸಿಗುತ್ತೆ, ಒಂದು ಆ್ಯಾವ್ರೇಜು. ಸೊ ಎ ಸಿನೇ ಸಿ ಎರಡು, ಆರ್ ಯು ಕ್ಯಾನ್ ಸೇ ದ ಏರಿಯಾ ಆಫ್ ದಿಸ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ದಿಸ್ ಪ್ಲಸ್ ದಿಸ್ ಅಂತ. ಸೊ ಬೇಸಿಕಲಿ ಏನು ಮಾಡ್ತೀವಿ, ಸೊ ಈ ವ್ಯಾಲ್ಯೂಸ್ ಇದೆಯಲ್ವಾ,
ಸೊ ಇದನ್ನು ನಾವು ಬೇಸಿಕಲಿ ಐ ಆಮ್ ಪುಷಿಂಗ್ ಆಲ್ ದಿಸ್ ಸೈಡ್, ಐ ಆಮ್ ಗೋಯಿಂಗ್ ಟು ಗೆಟ್ ಅ ಡಿ ಸಿ ಕರೆಂಟ್. ಆ್ಯಕ್ಚುಲಿ ಇದು ಎ ಸಿ ಇದೆ, ಐ ಆಮ್ ಗೋಯಿಂಗ್ ಟು ಗೆಟ್ ಡಿ ಸಿ ಕರೆಂಟ್. ಇನ್ಫ್ಯಾಕ್ಟ್ ನೀವು ಇದು ಲಾಸ್ಟ್ ಚಾಪ್ಟರ್ ಇದೆಯಲ್ಲ ಸೆಮಿ ಕಂಡಕ್ಟರ್ ಡಿವೈಸಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ, ರೆಕ್ಟಿಫೈಯರ್ ಸರ್ಕ್ಯೂಟ್ಸನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಈ ಥರ ಹಾಫ್ ವೇವ್ ರೆಕ್ಟಿಫೈರು, ಫುಲ್ ವೇವ್ ರೆಕ್ಟಿಫೈರ್, ಅದಾದ್ಮೇಲೆ ಫಿಲ್ಟರ್ ಯೂಸ್ ಮಾಡಿ ಫಿಲ್ಟರ್ ಸರ್ಕ್ಯೂಟ್ ಯೂಸ್ ಮಾಡಿಬಿಟ್ಟು ಅದು ಮತ್ತೆ ಕನ್ವರ್ಟ್ ಮಾಡ್ತೀವಿ ನಾವು. ಸೊ ಈ ರೀತಿ ವಿ ಗೋಯಿಂಗ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಸೊ ಡಿ ಸಿ ಇಸ್ ದ ವಾಟ್ ಈಸ್ ಆರ್ ಎಮ್ ಎಸ್ ಮೀನ್ಸ್. ಆರ್ ಎಮ್ ಎಸ್ ಅಂದರೆ ಏನು? ರೂಟ್ ಮೀನ್ ಸ್ಕ್ವೇರ್. ದಟ್ ಮೀನ್ಸ್ ವಾಟ್? ಸೊ ಐ ವಿಲ್ ಟೇಕ್ ಎ ಒನ್ ವ್ಯಾಲ್ಯೂ ಆಫ್ ಕರೆಂಟ್, ಐ ವಿಲ್ ಟೇಕ್ ಎ ನೆಗೆಟಿವ್ ವ್ಯಾಲ್ಯೂ ಆಫ್ ಕರೆಂಟ್, ಐ ವಿಲ್ ಸ್ಕ್ವೇರ್ ದಟ್ ವ್ಯಾಲ್ಯೂ. ಫಸ್ಟ್ ಆಫ್ ಆಲ್ ಈಗ ನೆಗೆಟಿವ್ -2 ಇದೆ, ಅದನ್ನು ಸ್ಕ್ವೇರ್ ಮಾಡ್ತೀನಿ ಮತ್ತು ರೂಟ್ ತೊಗೊತೀನಿ. ಸೊ ವಿಲ್ ಗೆಟ್ ಎ ಪಾಸಿಟಿವ್ ವ್ಯಾಲ್ಯೂ ಅಗೇನ್. ಬೈ ಟೇಕಿಂಗ್ ಆರ್ ಎಮ್ ಎಸ್ ಬೇಸಿಕಲಿ ಯು ಆರ್ ಮೇಕಿಂಗ್ ದ ನೆಗೆಟಿವ್ ವ್ಯಾಲ್ಯೂಸ್ ಆಲ್ಸೋ ಇಂಟು ಪಾಸಿಟಿವ್. ಸಿನ್ಸ್ ಯು ಆರ್ ಸ್ಕ್ವೇರಿಂಗ್ ಇಟ್ ಟು ಮೇಕ್ ಪಾಸಿಟಿವ್, ಯು ಹ್ಯಾವ್ ಟೇಕ್ ದ ರೂಟ್ ಅಗೇನ್. ಅರ್ಥ ಆಯ್ತಾ? ಅಷ್ಟೇ ಸಿಂಪಲ್ ಆಗಿ ಅಂದರೆ ಇಟ್ ಈಸ್ ಡಿ ಸಿ ಈಕ್ವಲೆಂಟ್ ಆಫ್ ಎ ಸಿ ಆರ್ ಎಮ್ ಎಸ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ. ಸೊ ಬೈ ಡಿಫಾಲ್ಟ್ ನಾವೆಲ್ಲ ಯೂಸ್ ಮಾಡಿ ಆರ್ ಎಮ್ ಎಸ್ ವ್ಯಾಲ್ಯೂಸೇ. ಸೊ ಎಕ್ಸಾಮಲ್ಲಿ ಅಷ್ಟೇ ಪೇಪರಲ್ಲಿ ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂತೇಳಿ ಅದು ಆರ್ ಎಮ್ ಎಸ್ ವ್ಯಾಲ್ಯೂ. ಪೀಕ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ 220 ಎಷ್ಟು ಮೈನ್ ವೋಲ್ಟೇಜ್ 220, 220 ಅಲ್ವಾ? ಸೊ 220 ಇಸ್ ಆರ್ ಎಮ್ ಎಸ್ ವ್ಯಾಲ್ಯೂ. ಸೊ ಆ್ಯಕ್ಚುಲಿ ದಟ್ ಇಸ್ ಆವ್ರೇಜ್ ವೋಲ್ಟೇಜ್. ಸೊ ನೀವು ಫಾರ್ ಎಕ್ಸಾಂಪಲ್ ನೀವು ವೋಲ್ಟ್ ಮೀಟರ್ ತೊಗೊಂಡೋಗಿ ಇಟ್ಟಾಗ ಇಟ್ ಮೇ ಬಿ ಕೀಪ್ ಫ್ಲಕ್ಚುಯೇಟಿಂಗ್. ಸೊ 273 ಹೋಗ್ಬೋದು, ಇನ್ನು ಸ್ವಲ್ಪ ಕೆಳಗಡೆ ಬರ್ಬೋದು, ಈ ಥರ ಚೇಂಜ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಟ್. ಇನ್ಸ್ಟಂಟೇನಿಯಸ್ ಕರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಆರ್ ಎಮ್ ಎಸ್ ಕರೆಂಟ್ ಕಾನ್ಸ್ಟೆಂಟು. ಸೊ ಆರ್ ಎಮ್ ಎಸ್ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಬಟ್ ನೀವು ಆ್ಯಕ್ಚುಲಿ ವೈರಲ್ಲಿ ಚೆಕ್ ಮಾಡಿ ಎ ಸಿ ಕರೆಂಟ್ ಇಟ್ ಕಂಟಿನ್ಯೂಸ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ ಆರ್ ಎಮ್ ಎಸ್ ಅಂದರೆ ಏನು? ಡಿ ಸಿ ಈಕ್ವಲೆಂಟ್ ಆಫ್ ಎ ಸಿ, ಡಿ ಸಿ ಈಕ್ವಲೆಂಟ್ ಆಫ್ ಎ ಸಿ ಕರೆಂಟ್. ಆರ್ ಯು ಕ್ಯಾನ್ ಸೇ ದಿಸ್ ಇಸ್ ಡೆಫಿನೇಷನ್. ಆರ್ ಎಮ್ ಎಸ್ ಕರೆಂಟ್ ಈಸ್ ದ ಈಕ್ವಲೆಂಟ್ DC current that would produce same average power loss as the alternating current, AC current. ಅರ್ಥ ಆಯ್ತಾ? ಸೊ ದಿಸ್ ಅ ರಿಲೇಷನ್ ಬಿಟ್ವೀನ್ ದಿಸ್ IRMS is equal to I0 by root 2, VRMS is equal to V0 by root 2. ಸೊ ಪ್ರೂಫ್ಸ್ ಎಲ್ಲ ಬೇಕಾಗಿಲ್ಲ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ ಅಷ್ಟೇ ಇದು. ಅರ್ಥ ಆಯ್ತಾ? ಸೊ IRMS ಅಂತ ಹೇಳಿದ್ರೆ I0 by root 2, VRMS is V0 divided by root 2. ಆಯಿತಾ? ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಆರ್ ಎಮ್ ಎಸ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ವಾಟ್ ಇಸ್ ಪೀಕ್ ವ್ಯಾಲ್ಯೂ? ವಿಲ್ ಬಿ ಆರ್ ಎಮ್ ಎಸ್ ಇಂಟು ರೂಟ್ 2. ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ವಿ ಹ್ಯಾವ್ ವೋಲ್ಟೇಜ್ 220. ಸೊ ವಾಟ್ಸ್ ಅ ಪೀಕ್ ವ್ಯಾಲ್ಯೂ? 220 ಇಂಟು ರೂಟ್ 2 ಟೈಮ್ಸ್. ಇದು ನೆನ್ಪಿಟ್ಕೊಳ್ಳಿ, ನಿಮ್ಮ CET ಎಕ್ಸಾಮ್ಗೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ದಿಸ್ ಫೇಸರ್ ಡಯಾಗ್ರಾಮ್ಸ್. ವಾಟ್ ಇಸ್ ಫೇಸರ್ ಡಯಾಗ್ರಾಮ್ಸ್ ಅಂದರೆ ಸಿಂಪಲ್ ಮಕ್ಕಳೇ, ವೆರಿ ವೆರಿ ಸಿಂಪಲ್. ಸೊ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಈಗ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸೊ ಯು ಹ್ಯಾವ್ ಇಲ್ಲೊಂದು ವಿ ಹ್ಯಾವ್ ಒನ್ ಸ್ಟಿಕ್ ಆಯಿತಾ. ಲೆಟ್ ಸ್ಟಾರ್ಟ್ ದಿಸ್ ಸ್ಟಿಕ್ ಫ್ರಮ್ ಹಿಯರ್. ಇಲ್ಲಿಂದ ರೊಟೇಟ್ ಮಾಡಿ. ಯು ಹ್ಯಾವ್ ಎ ಕ್ಲಾಕ್, ಗಡಿಯಾರ ಇದೆಯಲ್ವಾ, ಅದ್ರದ್ದು ವಿ ಕ್ಯಾನ್ ಟೇಕ್ ಅದರದ್ದು ಒಂದು ಹ್ಯಾಂಡಲ್. ಸೊ ಈಗ ಇದನ್ನು ನೆಕ್ಸ್ಟ್ 0 ಡಿಗ್ರಿ ಇದೆಯಲ್ಲೋ, this is 0 degrees. If I start moving like this, it goes from 0 to 90 maximum like this. Again from 90 it goes to 180. ಈ ಥರ 180 ಬರುತ್ತೆ. ಅದಾದಮೇಲೆ ನಂತರ ಏನಾಗುತ್ತೆ ಬೇಸಿಕಲಿ ಅಗೇನ್ ಇಟ್ ಕಮ್ ಆಪೋಸಿಟ್ ಡೈರೆಕ್ಷನ್ ಟು 270. ಈ ಥರ ಬರುತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ, ಮತ್ತೆ ಈ ಥರ ಹೋಗುತ್ತೆ. ಸೊ ಒಂದು ಕಡ್ಡಿ ತೊಗೊಂಡು ನಿಂಗೆ ರೊಟೇಟ್ ಮಾಡಿದಾಗ ಅದು 0 ಇಂದ ಮ್ಯಾಕ್ಸಿಮಮ್ ಹೋಗುತ್ತೆ, ಮ್ಯಾಕ್ಸಿಮಮಿಂದ ಮತ್ತೆ ಮಿನಿಮಮ್ ಆಗುತ್ತೆ, ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಮ್ಯಾಕ್ಸಿಮಮ್ ಹೋಗುತ್ತೆ, ಮತ್ತೆ ಮಿನಿಮಮ್ ಆಗುತ್ತೆ ಈ ಥರ. ಸೊ ದಟ್ ಮೀನ್ಸ್, so same thing we can represent this rotation, this one we can represent using a trigonometric function. That is basically same thing, no? Maximum ಹೋಗುತ್ತೆ ಮತ್ತೆ ಮಿನಿಮಮ್, ಮ್ಯಾಕ್ಸಿಮಮ್ ಹೋಗುತ್ತೆ 90 ಡಿಗ್ರಿಗೆ ಮತ್ತೆ ಮಿನಿಮಮ್ ಬರುತ್ತೆ, ಮತ್ತು ಆಪೋಸಿಟ್ ಡೈರೆಕ್ಷನಲ್ಲಿ ಆಪೋಸಿಟಲ್ಲಿ ಮ್ಯಾಕ್ಸಿಮಮ್ ಹೋಗುತ್ತೆ ನಂತರ ಮತ್ತೆ ಮಿನಿಮಮ್ ಬರುತ್ತೆ, ಮ್ಯಾಕ್ಸಿಮಮ್ ಅಗೇನ್ ಮಿನಿಮಮ್ ಈ ಥರ. ಸೊ ವಿ ಕ್ಯಾನ್ ಯೂಸ್ ದಿಸ್. ಸೊ ಅಂದರೆ ದಿಸ್ ಇಸ್ ಅ ಫೇಸರ್ ಡಯಾಗ್ರಾಮ್ ಬೇಸಿಕಲಿ. ಅಂದರೆ ಏನು? ಸೊ ವಿ ಗೋಯಿಂಗ್ ಟು ಹ್ಯಾವ್ ದಿಸ್ ಫೇಸ್ ಆ್ಯಂಗಲ್ ಒಂದು θ ಡಿಗ್ರಿ ಇರುತ್ತೆ. ಆ್ಯಸ್ ಯು ರೊಟೇಟ್, ಹೌ ಮಚ್ ಇಸ್ ಗೋನ್ ರೊಟೇಟ್, ಸೇಮ್ ಥಿಂಗ್ ಇಸ್ ರೆಪ್ರೆಸೆಂಟೆಡ್ ಹಿಯರ್ ಲೈಕ್ ದಿಸ್ ವೇ. ಎರಡು ಸೇಮ್. ಇನ್ಫ್ಯಾಕ್ಟ್ ನೀವು ಒಂದು ಎಕ್ಸಾಮ್ ವಿ ಕ್ಯಾನ್ ಡೂ ಎಕ್ಸ್ಪೆರಿಮೆಂಟ್ ಆಲ್ಸೋ ಮಕ್ಕಳೇ. ಇಫ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ಸರ್ಕ್ಯುಲರ್ ಡಿಸ್ಕ್ ಆ್ಯಂಡ್ ಕೀಪ್ ಒಂದು ಅದಕ್ಕೆ ಯಾವುದೋ ಒಂದಕ್ಕೆ ಯು ಕ್ಯಾನ್ ಟೈ ಅಟ್ ದ ಕಾರ್ನರಲ್ಲಿ ಯು ಕ್ಯಾನ್ ಟೈ ಎ ರೋಪ್. ಸೊ ವಿಚ್ ಕ್ಯಾನ್ ಫ್ರೀಲಿ ಮೂವ್. ಅಂದರೆ ಅದು ಇಟ್ ಶುಡ್ ನಾಟ್, ಅಂದರೆ ಅದು ಈ ಥರ ವೈಂಡ್ ಆಗಬಾರ್ದು. ಯು ಕ್ಯಾನ್ ಯೂಸ್ ಸಮ್ ಕೈಂಡ್ ಆಫ್ ಹಿಂಜ್ ಆ್ಯಂಡ್ ರೊಟೇಟ್ ಇಟ್. ಹಿಂಜ್ ಹಾಕ್ಬಿಟ್ಟು ಯು ಕ್ಯಾನ್ ಫಿಕ್ಸ್ ಇಟ್ ಫಾರ್ ದಟ್. ಒಂದು ಸರ್ಕ್ಯುಲರ್ ತೊಗೊಂಡಾಗ ಒಂದು ರೋಪ್ನ ನಾವು ನಾರ್ಮಲ್ ರೋಪ್ನ ಫಿಕ್ಸ್ ಮಾಡಿದ್ರೆ ಇದು ಹಿಂಜ್ ಆಗಿರಬೇಕು. ಇದನ್ನ ರೊಟೇಟ್ ಮಾಡಿದಾಗ ಯು ವಿಲ್ ಗೆಟ್ ಎ ವೇವ್ ಲೈಕ್ ದಿಸ್. ಇದು ವೇವ್ ಥರ ಬಿಹೇವ್ ಆಗುತ್ತೆ. ದಟ್ ಮೀನ್ಸ್ ಸರ್ಕ್ಯುಲರ್ ಮೋಷನ್ ಯು ಕ್ಯಾನ್ ರೆಪ್ರೆಸೆಂಟ್ ಆಲ್ಸೋ ಇನ್ ದಿಸ್ ವೇ. ಅಷ್ಟೇ ಸಿಂಪಲ್ ಇದು. ಸೊ ವಿ ಗೋಂಟ್ ಯೂಸ್ ಅ ಕರೆಂಟ್ ಆ್ಯಂಡ್ ದ ವೋಲ್ಟೇಜ್. ದ ಆ್ಯಂಗಲ್ ಬಿಟ್ವೀನ್ ದೆಮ್ ಇಸ್ 5. ಸೊ ವಿಲ್ ಡಿಸ್ಕಸ್ ಒನ್ ಬೈ ಒನ್ ಎವ್ರಿಥಿಂಗ್. ಸೊ ನಾವು ಚಾಪ್ಟರ್ ಡಿಸ್ಕಸ್ ಮಾಡೋಣ. ಜಸ್ಟ್ ರಿಮೆಂಬರ್ ದ ಡಯಾಗ್ರಾಮ್ಸ್, ಫೇಸರ್ ಡಯಾಗ್ರಾಮ್ಸ್ ಸೇಮ್ ಬೋತ್ ಆರ್. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕಮಿಂಗ್ ಟು ವೋಲ್ಟೇಜ್ ಅಪ್ಲೈ ಟು ಇಂಡಕ್ಟರ್. ಈಗ ನಾವು ಇಂಡಕ್ಟರ್ ತೊಗೋಣ ಬೇಸಿಕಲಿ. ಓಕೆ, ರೆಸಿಸ್ಟರ್ ಏನಾಗುತ್ತೆ? ರೆಸಿಸ್ಟ್ರಲ್ಲಿ ವೆನ್ ಐ ಅಪ್ಲೈ ದ ವೋಲ್ಟೇಜ್, ಸೊ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಫೇಸ್. ಸೊ ಸೇಮ್ ಥಿಂಗ್ ವಿಲ್ ಡೂ ಫಾರ್ ಇಂಡಕ್ಟರ್ ನಾವು. ವಾಟ್ ಇಸ್ ಇಂಡಕ್ಟರ್ ಬೇಸಿಕಲಿ? ಇಂಡಕ್ಟರ್ ಇಸ್ ಸಮಥಿಂಗ್ ವಿಚ್ ಸ್ಟೋರ್ಸ್ ಎನರ್ಜಿ ಅಲ್ವಾ. ವಿ ಡಿಸ್ಕಸ್ ಆಲ್ ಇಂಡಕ್ಟರ್ಸ್ ಅಂದರೆ ಏನು, ಇಂಡಕ್ಟೆನ್ಸ್ ಅಂದರೆ ಏನು ಪ್ರೀವಿಯಸ್ ಚಾಪ್ಟರಲ್ಲಿ. ಇಂಡಕ್ಟರ್, ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸ್, ಇವೆಲ್ಲದನ್ನು ನಾನು ಪ್ರೀವಿಯಸ್ ಲೆಕ್ಚರ್ ಡಿಸ್ಕಸ್ ಮಾಡಿದ್ದೀನಿ. ನಾನು ಕ್ವಿಕ್ಲಿ ಡಿಸ್ಕಸ್ ಹಿಯರ್ ನಾವು. ಸೊ ಇಂಡಕ್ಟರ್ ಸ್ಟೋರ್ಸ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಕೂಡ ಹೇಳಿದ್ದೀನಿ ನಾನು. ಇಂಡಕ್ಟರ್ ಇಸ್ ನಥಿಂಗ್ ಬಟ್ ಎ ವೈರ್. ಆ ವೈರ್ ಅಂತ ರೊಟೇಟ್ ಮಾಡಿದಾಗ ಇಟ್ ವಿಲ್ ಸ್ಟಾರ್ಟ್ ಸ್ಟೋರಿಂಗ್ ಎನರ್ಜಿ. ಹೌ ಇಟ್ ಈಸ್?
that also we discussed in the previous lecture, okay, previous chapter. ಈಗ so when I apply voltage V is equal to V naught sin omega t, what will happen now? Current will be, we should find what will happen to current. Again we can use the formula V is equal to V naught sin omega t, and we can use, so ನಾವು ಇಂಡಕ್ಟರ್ ಫಾರ್ಮುಲಾ V is equal to L into di by dt ತೊಗೊಂಡು ಅದಾದಮೇಲೆ ಅಲ್ಲಿ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಡಿ ಟಿ ಆ ಕಡೆ ಶಿಫ್ಟ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ಸ್. ಸೊ ಬಟ್ ದಟ್ ಡಿರೈವೇಷನ್ ವಿ ನಾಟ್ ಡಿಸ್ಕಸಿಂಗ್ ಇನ್ ದಿಸ್ ಕೇಸ್. So then you'll get the expression for current. If you see the final expression for current, then you'll get I is equal to sin omega t minus pi by 2 ಅಂತ ಬರುತ್ತೆ. So when you see this, means you take the formula. We discussed EMF is equal to L into di by dt ಅಲ್ವಾ. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಡಿರೈವ್ ದಟ್. ಡಿರೈವ್ ಮಾಡಿದಾಗ ಕರೆಂಟ್ ಎಕ್ಸ್ಪ್ರೆಷನ್ ತೊಗೊತೀವಿ. ಕರೆಂಟ್ ಎಕ್ಸ್ಪ್ರೆಷನಲ್ಲಿ I is equal to sin omega t minus pi by 2 ಇರುತ್ತೆ. That you can clearly see this. In this case we can see that. ಸೊ ಕರೆಂಟ್ ಅನ್ನೋದು ಇಲ್ಲಿ ವೋಲ್ಟೇಜ್ ಒಮೆಗಾ ಟಿ ಇದೆ, ಈ ಒಮೆಗಾ ಟಿ ಮೈನಸ್ ಪೈ ಬೈ 2 ಇದೆ. ದಟ್ ಮೀನ್ಸ್ ವೋಲ್ಟೇಜ್ ಇಸ್ ಅಹೆಡ್, ದಿಸ್ ಈಸ್ ಬಿಹೈಂಡ್. ಸೊ ಇಯರ್ ಏನಾಗುತ್ತೆ, ವೋಲ್ಟೇಜು ಲೀಡ್ಸ್ ಕರೆಂಟ್. ಸೊ ವೋಲ್ಟೇಜ್ ಲೀಡ್ಸ್ ಕರೆಂಟ್ ಇನ್ ಕೇಸ್ ಆಫ್ ವೇರ್ if it is a pure inductor is applied to an AC source, then what happens, voltage will leads the current. voltage ಮುಂದೆ ಇರುತ್ತೆ, ಕರೆಂಟ್ ಹಿಂದೆಗಡೆ ಇರುತ್ತೆ. ಸೊ ವೋಲ್ಟೇಜ್ ಮುಂದೆ ಇರುತ್ತೆ, ಕರೆಂಟ್ ಹಿಂದೆಗಡೆ ಇರುತ್ತೆ. ವಾಟ್ಸ್ ದ ಆಂಗಲ್ ಇಟ್ ಈಸ್ 90 degrees. ಸೊ ಫೇಸ್ ಡಿಫ್ರೆನ್ಸ್ ಇಸ್ 90 degree ಫಾರ್ ಪ್ಯೂರ್ ಇಂಡಕ್ಟರ್. ಇಷ್ಟು ಅರ್ಥ ಮಾಡ್ಕೊಳ್ಳಿ, ದಟ್ಸ್ ವೆರಿ ಸಿಂಪಲ್. ಇದು ನಿಮ್ಗೆ ಅರ್ಥ ಆಯ್ತಾ? ಸೇಮ್ ಯು ಹ್ಯಾವ್ ಡಯಾಗ್ರಾಮ್. ಸೊ ವೋಲ್ಟೇಜು ಆಲ್ರೆಡಿ ವೋಲ್ಟೇಜ್ ಸಿ ಬೇಸಿಕಲಿ ದಿಸ್ ಇಸ್ ಕರೆಂಟ್ ಅಂಡ್ ದಿಸ್ ವೋಲ್ಟೇಜ್ ಇಲ್ಲಿದೆ, ಈ ರೀತಿ ಹೋಗ್ತಾ ಇದೆ. ಸೊ ದಿಸ್ ಇಸ್ and current is this one. So you can clearly see voltage is ahead of current. So voltage illide, current indegade ide, simple agi. So and then basically what happens here is you can use a formula. This formula is very important for all the numericals. So we have again XL and barutte. So how resistor ge resistance, how much is the resistance ಅಂತ ಹೇಳ್ತೀವಿ. ಇಂಡಕ್ಟರ್ ಗೆ ಇಂಡಕ್ಟೆನ್ಸ್, what is opposition, that's XL ಅಂತ ಹೇಳ್ತೀವಿ. XL is equal to 2 pi FL. So XL is equal to omega L, which is equal to 2 pi FL. The formula is, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಡಿರೈವೇಷನ್ಸ್ ಆರ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಯೂಶಲಿ ದೇ ವೋಂಟ್ ಆಸ್ ಡಿರೈವೇಷನ್ಸ್. ಸೊ ಇಲ್ಲಿ ನ್ಯೂಮರಿಕಲ್ ಚಾಪ್ಟರ್ ಕೇಳ್ತಾರೆ ಈ ಚಾಪ್ಟರ್ ಅದರಿಂದ. ಓಕೆ, ಅದಾದಮೇಲೆ ಪವರ್ ಕನ್ಸ್ಯೂಮ್ ಇನ್ ದಿಸ್ ಕೇಸ್ ಯು ಕ್ಯಾನ್ ಅಗೇನ್ ಫೈಂಡ್ ದ ಪವರ್. ನೀವು sin omega t minus pi by 2 ವಿಲ್ ಗೆಟ್ ಇನ್ ಟರ್ಮ್ಸ್ ಆಫ್ ಕಾಸ್, ಆ್ಯಂಡ್ ಇಫ್ ಯು ಮಲ್ಟಿಪ್ಲೈ ಬೋತ್ ವಿಲ್ ಗೆಟ್ ಸೈನ್ ಆ್ಯಂಡ್ ಕಾಸ್ ಬರುತ್ತೆ. ಅದನ್ನ ನೀವು ಅಗೇನ್ ಯು ಕ್ಯಾನ್ ಯೂಸ್ ಟ್ರಿಗ್ನೋಮೆಟ್ರಿ, ಯು ಕ್ಯಾನ್ ಯೂಸ್, ಆ್ಯಂಡ್ ವೆನ್ ಯು ಕ್ಯಾಲ್ಕುಲೇಟ್ ದಟ್ ಇಫ್ ಇಟ್ ಇಸ್ ಆವರೇಜ್ ಯು ವಿಲ್ ಗೆಟ್ 0. First, why it will consume power? Because it's an inductor, right? It stores energy in the form of magnetic field. ಅರ್ಥ ಆಯ್ತಾ? ನೆಕ್ಸ್ಟ್ ಇಸ್ ಅ ಫಾರ್ಮುಲಾ ಆ್ಯಂಡ್ ವೋಲ್ಟೇಜ್ ಲೀಡ್ಸ್ ಕರೆಂಟ್. ನಾನು ಏನೇನು ಹೇಳ್ಕೊಡ್ತಾ ಇದ್ದೀನೋ ದಯವಿಟ್ಟು ಇದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನೋಟ್ಸ್ ಬರ್ಕೊಂಡು ಹೋಗ್ತಾ ಇರಿ. ಸಿಂಪಲ್ ಆಗಿ ಇಷ್ಟೇ ರೆಫರ್ ಮಾಡಿದ್ದೀನಿ ಬೋರ್ಡ್ ಎಕ್ಸಾಮ್ಸ್ಗೆ, ಆಯಿತಾ? ನೆಕ್ಸ್ಟ್ ಅದಾದಮೇಲೆ ವಾಟ್ ಇಸ್ ನೆಕ್ಸ್ಟ್ ಒನ್ we have something called capacitor. Next, what will happen when voltage applied to capacitor? What is capacitor? Capacitor also stores energy in the form of electrical energy. ಅದು ಇಂಡಕ್ಟರ್ ಮ್ಯಾಗ್ನೆಟಿಕ್ ಎನರ್ಜಿ. ಅರ್ಥ ಆಯ್ತಾ? ರೆಸಿಸ್ಟರ್ ಡಿಸಿಪೇಟ್ ಮಾಡುತ್ತೆ. ಅದಕ್ಕೆ ನಾನು ಬಿಗಿನಿಂಗಿಂದ ಹೇಳ್ತಾ ಇದ್ದೆ ನಿಮಗೆ, ರೆಸಿಸ್ಟರ್ಸ್ ಏನು ಫಾರ್ಮುಲಾ ಇದೆಯಲ್ವಾ, ಸೀರೀಸು ಪ್ಯಾರಲಲ್ಲೋ, ಕೆಪಾಸಿಟರ್ದು ಉಲ್ಟಾ. ಇದು ಡಿರೈವೇಷನು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ವಿ ಡಿಸ್ಕಸ್ ಆಲ್ರೆಡಿ ದಿಸ್ ಇನ್ ದ ಸೆಕೆಂಡ್ ಚಾಪ್ಟರ್ ಆಫ್ ಫಿಸಿಕ್ಸ್. ಸೊ ತುಂಬಾ ಇಂಪಾರ್ಟೆಂಟ್. ಅದರಿಂದ ನಾನು ಯಾವತ್ತೂ ಹೇಳ್ತೀನಿ, ವೆನ್ ಯು ಸ್ಟಡಿ ಫಿಸಿಕ್ಸ್, ಸ್ಟಡಿ ಆಲ್ವೇಸ್ ಇನ್ ಎನ್ ಆರ್ಡರ್. ಒಂದೇ ಆರ್ಡರ್ ಹೋಗ್ಬೇಕು ನಾವು, ದಟ್ಸ್ ವೆರಿ ಇಂಪಾರ್ಟೆಂಟ್, ಆಯಿತಾ? ಸೊ ಅಗೇನ್ ವಿ ಗೋನ್ ಅಪ್ಲೈ ವೋಲ್ಟೇಜ್ V is equal to V naught sin omega t and current will be I naught sin omega t plus 5 by 2. You can again derive by using the capacitor formula. C is equal to V by Q formula ಇದೆ. C is equal to Q by V. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು we can differentiate and get the answer. ಅವೆಲ್ಲ ಬೇಡ ನಮ್ಗೆ ಆ್ಯಕ್ಚುಲಿ ಈಗ. So this is how we are going to get it. V is equal to V naught sin omega t, I is equal to sin naught omega t plus 5 by 2. That means ಇದು omega t ಅಂದರೆ ಇದು omega t plus pi by 2 ಇರುತ್ತೆ. That means current leads the voltage by pi by 2. Current is ahead of voltage by pi by 2. ಅರ್ಥ ಆಯ್ತಾ? ಸೊ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಪೈ ಬೈ 2. ಸೊ ಅಗೇನ್ ಕೆಪಾಸಿಟರ್ಗೆ ದ ರೆಸಿಸ್ಟೆನ್ಸ್, ದ ಅಪೋಸಿಷನ್ ಇನ್ ಟರ್ಮ್ಸ್ ಆಫ್ ಫಾರ್ ಕೆಪಾಸಿಟರ್ ಇಸ್ ಕಾಲ್ಡ್ ಅಸ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಆ್ಯಂಡ್ ಅದರ ಫಾರ್ಮುಲಾ XC is equal to 1 by omega C 1 by 2 pi FC. ಈ ದಯವಿಟ್ಟು ಈ ಫಾರ್ಮುಲಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. 100% ನಾವು ಈ ನ್ಯೂಮರಿಕಲ್ಸ್ನ ಬಂದೇ ಬರುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲೂ ಬರುತ್ತೆ, CETಯಲ್ಲೂ ಬರುತ್ತೆ. ಈ ಫಾರ್ಮುಲಾಸ್ನ ಯೂಸ್ ಮಾಡ್ತೀರಾ 100%, ಇಸ್ ನೋ ಡೌಟ್. ಎಲ್ಲ ಫಾರ್ಮ್ಸ್ ಗೊತ್ತಿರಬೇಕು ನಿಮಗೆ. ಅಗೇನ್ ಸೇಮ್ ಪವರ್ ಕನ್ಸ್ಯೂಮ್ಡ್ ವಿಲ್ ಬಿ 0 ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ಅ ಕೆಪಾಸಿಟರ್. ಸೊ ಆವರೇಜ್ ಪವರ್ ಕನ್ಸ್ಯೂಮ್ಡ್ ಇಸ್ 0. ಆ್ಯಂಡ್ ಇಲ್ಲಿ ಏನಾಗುತ್ತೆ, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್. ಸೊ ಕರೆಂಟ್ ಈಸ್ ಅಹೆಡ್, ವೋಲ್ಟೇಜ್ ಇಸ್ ಬಿಹೈಂಡ್. ಕರೆಂಟ್ ಈಸ್ 90 degree ಅಹೆಡ್ ಆಫ್ ದ ವೋಲ್ಟೇಜ್. ಅರ್ಥ ಆಯ್ತಾ? ಜಸ್ಟ್ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಏನು ಲೀಡ್ ಆಗುತ್ತೆ, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್. ಫಸ್ಟಲ್ಲಿ ಇಂಡಕ್ಟ್ರಲ್ಲಿ ವೋಲ್ಟೇಜ್ ಲೀಡ್ಸ್ ದ ಕರೆಂಟ್, ಇಲ್ಲಿ ಕರೆಂಟ್ಸ್ ಲೀಡ್ಸ್ ದ ವೋಲ್ಟೇಜ್. ಪವರ್ ಎರಡರಲ್ಲೂ ಆವರೇಜ್ ಪವರ್ ಕನ್ಸ್ಯೂಮ್ 0 ಆಗಿರುತ್ತೆ. ಆ್ಯಂಡ್ ಯು ಶುಡ್ ನೋ XL ಆ್ಯಂಡ್ XC, ಅದರ ರಿಯಾಕ್ಟೆನ್ಸ್ ವ್ಯಾಲ್ಯೂಸ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಯ್ತಾ? ಸಿಂಪಲ್. ನೆಕ್ಸ್ಟ್
ಸೊ ಎ ಸಿ ವೋಲ್ಟೇಜ್ ಅಪ್ಲೈ ಟು ಎಲ್ ಸಿ ಆರ್, ಇದ್ರ ಮೇಲೆ ನ್ಯೂಮರಿಕಲ್ ಬರುತ್ತೆ. ಸೊ ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ ದೇರ್ ಇಸ್ ಅ ವೆರಿ 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 ಹೈ ಚಾನ್ಸ್, ಐ ಕ್ಯಾನ್ ಸೇ ಆಲ್ಮೋಸ್ಟ್ 99% ಬರುತ್ತೆ. ನಾನು ನ್ಯೂಮರಿಕಲ್ಸು ಆ್ಯಸ್ ಪರ್ ನಿಮ್ಮ ಈ ವರ್ಷದ ಪ್ರಕಾರ 2025 ಬೋರ್ಡ್ಸ್ ಪ್ರಕಾರ ಐ ವಿಲ್ ಅಗೇನ್ ಡು ನ್ಯೂಮರಿಕಲ್ಸ್ ಫಾರ್ ಯು. ಇದೇ ಚಾಪ್ಟ್ರಲ್ಲಿ ನಾನು ಥಿಯರಿ ಹೇಳ್ಕೊಡೋದಿಲ್ಲ, ಐ ವಿಲ್ ಡೈರೆಕ್ಟ್ಲಿ ನ್ಯೂಮರಿಕಲ್ಸ್, ಅದರಿಂದ ನ್ಯೂಮರಿಕಲ್ ಕ್ವಶನ್ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ, ಆಯಿತಾ. ನೆಕ್ಸ್ಟ್, ಸೊ ಐ ಈಸ್ ಈಕ್ವಲ್ ಟು ಅಗೇನ್ ಸೇಮ್ ಥಿಂಗ್. ಇಲ್ಲೇನೋ ಜನರಲ್, ಇಟ್ಸ್ ಜನರಲ್. ವಿ ಹ್ಯಾವ್ ರೆಸಿಸ್ಟರ್, ವಿ ಹ್ಯಾವ್ ಇಂಡಕ್ಟರ್, ವಿ ಹ್ಯಾವ್ ಕೆಪಾಸಿಟರ್, ಎಲ್ಲ ಇರುತ್ತೆ. ಸೊ ಈ ಒಂದರಲ್ಲಿ ಫೇಸ್ ಡಿಫ್ರೆನ್ಸ್ 0 ಇದೆ, ಇನ್ನೊಂದರಲ್ಲಿ ವೋಲ್ಟೇಜ್ ಲೀಡ್ ಆಗುತ್ತೆ, ಇನ್ನೊಂದು ಕರೆಂಟ್ ಲೀಡ್ ಆಗುತ್ತೆ. ಸೊ ಇನ್ ಜನರಲ್ ಈ ಮೂರು ಕರೆಕ್ಟ್ ಮಾಡಿದಾಗ ಯು ಹ್ಯಾವ್ ಸಮ್ ಫೇಸ್ ಡಿಫ್ರೆನ್ಸ್ 5. ವಿ ವಿಲ್ ನಾಟ್ ಟೇಕ್ 90. ಈ 90 degree phase difference is in case of inductor and capacitor. If it's a purely inductive or purely capacitive, you have 90 degree phase difference. If in case of resistors, it is 0 degree phase difference. So ಎಲ್ಲದನ್ನು ಕಂಬೈನ್ ಮಾಡಿದಾಗ there is some phase difference 5 ಅಂತ ತಗೋಣ, 5 ಅಂತ. So if the phase difference is 5, so in this case in LCR circuit we are going to have V is equal to V naught sin omega t, and ಇಲ್ಲಿ ಜನರಲ್ ಆಗಿ ಫೇಸ್ ಡಿಫ್ರೆನ್ಸ್ ನ 5 ಅಂತ ತಗೊಂತೀವಿ, ಒಮೆಗಾ ಟಿ ಪ್ಲಸ್ 5 ಅಂತ. That 5 can be anything. 5 can be minus 90, 5 can be plus 90, 5 can be 0, 5 can be 30, 5 can be 12. In fact, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಫೈಂಡ್ ದ ಫೇಸ್ ಡಿಫ್ರೆನ್ಸ್. ಅವರೇ ಕ್ವಶನ್ ಕೊಟ್ಟಿರ್ತಾರೆ, ದ ಫೇಸ್ ಡಿಫ್ರೆನ್ಸ್ ಇಸ್ 30 degrees ಅಂತ ಕೊಟ್ಟಿರ್ತಾರೆ ಆಲ್ರೆಡಿ ನ್ಯೂಮರಿಕಲ್ಸ್ ಅಲ್ಲಿ. ಸೊ ವಿ ಹ್ಯಾವ್ ಟು ಯೂಸ್ ದಿಸ್ LCR ಸರ್ಕ್ಯೂಟ್ಸ್. ವಿಲ್ ಗೆಟ್ LCR ಸರ್ಕ್ಯೂಟ್ಸ್ ಅಲ್ಲಿ ನ್ಯೂಮರಿಕಲ್. ಈಗ ಈ ಮೂರನ್ನು ಕಂಬೈನ್ ಮಾಡಿ ವಿ ಗೋನ್ ಡ್ರಾ ಎ ಫೇಸರ್ ಡಯಾಗ್ರಾಮ್. ವಿ ಗೋನ್ ಡ್ರಾ, ದಿಸ್ ಇಸ್ ಫಸ್ಟ್ ಆಫ್ ಆಲ್ ಕರೆಂಟ್ ಇದೆ, ದಿಸ್ ಕರೆಂಟ್ ಇಸ್ ಯೋ, ಆ್ಯಂಡ್ ಕರೆಂಟ್ ಜೊತೆನೇ ವೋಲ್ಟೇಜು ಇರುತ್ತೆ ವಿ ಆರ್. ದಿಸ್ ಇಸ್ ರೆಸಿಸ್ಟರಲ್ಲಿ ಕರೆಂಟು ಮತ್ತು ವೋಲ್ಟೇಜ್ ಬೋತ್ ಆರ್ ಇನ್ ಫೇಸ್. ಇಂಡಕ್ಟರ್ ಏನಾಗುತ್ತೆ, ವೋಲ್ಟೇಜ್ ಇಸ್ ಅಹೆಡ್ ಆಫ್ ಕರೆಂಟ್. ನೋಡಿ, ವೋಲ್ಟೇಜ್ ಮುಂದೆ ಇದೆ, ಕೆಪಾಸಿಟರಲ್ಲಿ ವೋಲ್ಟೇಜ್ ಹಿಂದೆಗಡೆ ಇರುತ್ತೆ. ಕರೆಂಟ್, ದಿಸ್ ಇಸ್ ಕರೆಂಟ್ ಇಸ್ ಫಿಕ್ಸ್ಡ್. ಕರೆಂಟ್ ಇಲ್ಲೇ ಇಟ್ಕೊಳ್ಳಿ, ವೋಲ್ಟೇಜ್ ಇಸ್ ಅಹೆಡ್, ವೋಲ್ಟೇಜ್ ಇಸ್ ಬಿಹೈಂಡ್. ಸೊ ಇನ್ ಕೇಸ್ ಆಫ್ ಇಂಡಕ್ಟರ್, ವೋಲ್ಟೇಜ್ ಲೀಡ್ಸ್ ಕರೆಂಟ್. ಇನ್ ಕೇಸ್ ಆಫ್ ಕೆಪಾಸಿಟರ್, ಕರೆಂಟ್ ಲೀಡ್ಸ್ ವೋಲ್ಟೇಜ್, ಕರೆಂಟ್ ಇಸ್ ಅಹೆಡ್ ಆಫ್ ವೋಲ್ಟೇಜ್. ಈಗ ಈ ಡಯಾಗ್ರಾಮ್ನ ಕನ್ಸೈಸ್ ಮಾಡಿ ವಿ ಗೋನ್ ಡ್ರಾ ಅದರ್ ಡಯಾಗ್ರಾಮ್. ಅಗೇನ್ ದೇ ನಾಟ್ ಆಸ್ ದಿಸ್ ಇನ್ ದ ಬೋರ್ಡ್ ಎಕ್ಸಾಮ್ಸ್, ಕೇಳಿಲ್ಲ, ಬಟ್ ಒಂದು ವೇಳೆ ನ್ಯೂಮರಿಕಲ್ ಇನ್ಸ್ಟೆಡ್ ಆಫ್ ನ್ಯೂಮರಿಕಲ್ ಆಸ್ ಸಮ್ಟೈಮ್ಸ್ 5 ಮಾರ್ಕ್ ಕೇಳ್ಬೋದು. ಸೊ ಇಲ್ಲಿ ಕೇಳಲ್ಲ, ಬಟ್ ವಿ ನೆವರ್, ಜಸ್ಟ್ ಕ್ವಿಕ್ಲಿ ನೋ ಇಟ್. ಈಗ ಇದು ವಿ ಸಿ ಅಲ್ವಾ, ಇದು ವಿ ಎಲ್ ಅಲ್ವಾ, ಕ್ಯಾನ್ ಯು ಸೇ ವಿ ಸಿ ಮೈನಸ್ ವಿ ಎಲ್. ಸೊ ದಿಸ್ ಬಿಕಮ್ಸ್ ವಿ ಸಿ ಮೈನಸ್ ವಿ ಎಲ್ ಅಂತ ತಗೋಣ. ಇಸ್ ದ ವಿ ಸಿ ಮೈನಸ್ ವಿ ಎಲ್ ಅಂದರೆ, ಆರ್ ಇಲ್ಲಿ ಬುಕ್ಕಲ್ಲಿ ಏನು ಮಾಡಿದ್ರೆ ದೇ ಕೆಟ್ ವಿ ಸಿ ಪ್ಲಸ್ ವಿ ಎಲ್ ಅಂತ. ಇಟ್ಸ್ ಅ ವೆಕ್ಟರ್ ಅಡಿಷನ್. ವೆಕ್ಟರ್ ಅಡಿಷನ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿರುತ್ತೆ. ವಿ ಜಸ್ಟ್ ರೈಟ್ ಲೈಕ್ ದಟ್, ವಿ ಸಿ ಆ್ಯಂಡ್ ವಿ ಎಲ್ ಅಂತ. ಸೊ ಇಟ್ ಕ್ಯಾನ್ ಬಿ ಲೈಕ್ ವಿ ಸಿ ಪ್ಲಸ್ ಆಫ್ ಮೈನಸ್ ವಿ ಎಲ್ ಅಂತ ತೊಗೊಂಡ್ರೆ ಅಗೇನ್ ವಿಲ್ ಗೆಟ್ ಲೈಕ್ ವಿ ಸಿ ಮೈನಸ್ ವಿ ಎಲ್ ಬರುತ್ತೆ. ಸೊ ದಿಸ್ ಈಸ್ ಅ ವಿ ಸಿ ಮೈನಸ್ ವಿ ಎಲ್, ಇಷ್ಟು ಬರುತ್ತಾ. ಸೊ ಅಗೇನ್ ಯು ಕ್ಯಾನ್ ಸಿ ದಿಸ್, ವಿ ಕ್ಯಾನ್ ಡ್ರಾ. ಸೊ ಈಗ ಇದು ವಿ ಸಿ ಮೈನಸ್ ವಿ ಎಲ್, ಇದು ವಿ ಆರ್. ಸೊ ಇದ್ರದ್ದು ಯು ಹ್ಯಾವ್ ಟು ಗೆಟ್ ದ ರಿಸಲ್ಟೆಂಟ್. ಇದು ರಿಸಲ್ಟೆಂಟ್ ತೊಗೊತೀವಿ, ಇದು ರಿಸಲ್ಟೆಂಟ್, ದಟ್ ಇಸ್ ವಿ ಸಿ ಮೈನಸ್ ವಿ ಎಲ್ ಆ್ಯಂಡ್ ವಿ ಆರ್ ದ ರಿಸಲ್ಟೆಂಟ್ ತೊಗೊಳ್ಳೋಣ. ಸೊ ಆಗೇನಾಗುತ್ತೆ ಬೇಸಿಕಲಿ, ಸೊ ಇಫ್ ದಿಸ್ ಇಸ್ ವಿ ಸಿ ಮೈನಸ್ ವಿ ಎಲ್, ಇವನ್ ಆಪೋಸಿಟ್ ದಿಸ್ ಆಲ್ಸೋ ವಿ ಸಿ ಮೈನಸ್ ವಿ ಎಲ್ ಇರುತ್ತೆ. ಆ್ಯಂಡ್ ಸೊ ಬೇಸಿಕಲಿ ದಿಸ್ ಇಸ್ ಆ್ಯಂಗಲ್ ಸಮ್ 5 ಅಂತ ತಗೊಂಡು, ದಿಸ್ ಇಸ್ ಒಮೆಗಾ ಟಿ ಪ್ಲಸ್ 5, ದಿಸ್ ಇಸ್ 5. ಆ್ಯಂಡ್ ಸೊ ಈ ಡಯಾಗ್ರಾಮ್ನೇ ತಗೊಂಡು ವಿ ವಿಲ್ ಟೇಕ್ ದ ಓನ್ಲಿ ಡಯಾಗ್ರಾಮ್, ದಿಸ್ ಡಯಾಗ್ರಾಮ್. ಯು ಕ್ಯಾನ್ ಸಿ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್, ದ ಬಾಟಮ್ ಈಸ್ ವಿ ಸಿ ಮೈನಸ್ ವಿ ಎಲ್, ಆ್ಯಂಡ್ ದಿಸ್ ಈಸ್ ಯುವರ್ ರಿಸಲ್ಟೆಂಟ್. ಯು ಕ್ಯಾನ್ ಟೇಕ್ ಸಮ್ ರಿಸಲ್ಟೆಂಟ್, ದಿಸ್ ಈಸ್ ಯುವರ್ ವಿ ಆರ್. ಆಯಿತಾ, ಇದೇ ಡಯಾಗ್ರಾಮ್ನ ಸೊ ರಿಟರ್ನ್ ವಿ ಆರ್, ವಿ ಸಿ ಮೈನಸ್ ವಿ ಎಲ್, ಆ್ಯಂಡ್ ದಿಸ್ ದ ಡಯಾಗ್ರಾಮ್. ನೋಡಿ, ಈ ಟ್ರಯಾಂಗಲ್ನ ನಾವು ಸಪ್ರೇಟಾಗಿ ತಗೋಣ, ಸಪ್ರೇಟಾಗಿ. So when you take separately, this is how the diagram is. This is the VR, this is VC minus VL, this is your Z. If you want to calculate the, see, ಮೂರು ಇಟ್ಟಾಗ what is the resistance? Individually ಇಟ್ಟರೆ resistance XL, XC, R ಇರುತ್ತೆ. ಮೂರನ್ನು ಇಟ್ಟಾಗ we call it as impedance. Impedance ಅಂದರೆ ಏನು? It is resistance offered by the LCR circuit. LCR, because ಅಲ್ಲಿ ಮೂರು ಇರುತ್ತಲ್ವಾ. So what is the resistance offered by LCR circuit? That's called as impedance. Impedance and resistance, but it's offered by LCR circuit. So ಮೂರನ್ನು we have to consider effect of all the three. So we know this is VC, this is VL, this is VC minus VL as we did. So ಈ ನೋಡಿ, ಈ ಟ್ರಯಾಂಗಲ್ನ ತೊಗೊತಾ ಇದ್ದೀವಿ ಇಲ್ಲಿ. We are taking this triangle there. ಈ ಟ್ರಯಾಂಗಲ್ನ ಇಲ್ಲಿ ತೊಗೊಂಡು ಆ ಟ್ರಯಾಂಗಲ್ನ we will return this VC minus VL. Again you can take tan phi. So what is tan phi is basically, so okay, from this diagram it's right. First of all, Pythagoras theorem, we can use it. And what is Pythagoras theorem basically? You can use, using Pythagoras we can easily say that, so this is equal to this square plus this square the root. So Z is equal to root of XC minus XL the whole square plus R square. So that's very simple. XC minus XL the whole square plus R square. And tan phi and basically XC minus XL divided by R. So tan phi is equal to opposite by this adjacent. So ಎಲ್ಲದು ತುಂಬಾ ಇಂಪಾರ್ಟೆಂಟು. ನೀವು ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ಈ ಎಲ್ಲ ಫಾರ್ಮುಲಾಸೇ ಗೊತ್ತಿರಬೇಕು. ಆರ್ ವಿ ಕ್ಯಾನ್ ಸೇ tan phi is VC minus VL divided by R. Depending on
when you should do VC minus VL depending it's a capacitive circuit or it's a purely inductive circuit. There's a numerical ಹೇಳಿರ್ತಾರೆ it's a capacitive circuit ಅಂತ. In fact, I think model paper same question, one of the question they asked, they clearly mentioned it's a capacitive circuit. They had given the value of phi. That means tan phi is equal to, you should take XC minus XL. If it is capacitive ಅಂತ ಹೇಳಿದ್ರೆ capacitance ಜಾಸ್ತಿ ಇರುತ್ತೆ, XC ಜಾಸ್ತಿ ಇರುತ್ತೆ. ಅರ್ಥ ಆಯ್ತು? ಅದರದ್ದು predominantly dominating, C is dominating if the circuit is capacitive ಅಂತ ಹೇಳಿದ್ರೆ. If the circuit is inductive ಅಂತ ಹೇಳಿದ್ರೆ L is dominating, and these questions are asked in CET. KCET questions ಕೇಳಿದ್ದಾರೆ. Capacitive, this one resonance, ಇದೇ ಕಂಡೀಷನ್ ಕೇಳಿದ್ದಾರೆ. They asked this condition also in one of the exams CET. So ಆಯ್ತಾ, ಇವೆಲ್ಲ ಅದಕ್ಕೆ ನೆನ್ಪಿಟ್ಕೊಂಡ್ಬಿಡಿ. It's very very important. So XC is more than XL ಅಲ್ವಾ? XC is more than XL means it is basically phi is positive because we have tan phi XC minus XL by R. Phi is positive, and the circuit is called as predominantly it is capacitive circuit. Same thing, XL is more than XC, phi is negative because opposite irutte, and it's predominantly negative. So whenever we calculate the value of phi, we take the magnitude of this, then we take phi is tan inverse of that. So ಇದನ್ನು already numericals ಮಾಡಿಸ್ತೀನಿ, so do not worry on that numericals. ಈ ಚಾಪ್ಟರ್ ಆದಮೇಲೆ ಈ ಚಾಪ್ಟರ್ numericals ಬರುತ್ತೆ. With that you will completely understand. So XC is equal to XL ಇದ್ರೆ it's something called as resonating condition. If XC is equal to XL, at this case what happens, you will get Z is minimum ಅಲ್ವಾ? ಯಾಕಂದರೆ ಕಂಪ್ಲೀಟ್ಲಿ ಝೀರೋ ಆಗ್ಬಿಡುತ್ತೆ ಕಾಂಪೊನೆಂಟು. Z is minimum, that's equal to R. ಸೊ ಆ ಸರ್ಕ್ಯೂಟ್ ಇದೆಯಲ್ವಾ, ಅದು ರೆಸಿಸ್ಟೆನ್ಸ್ ಕಂಪ್ಲೀಟ್ಲಿ ಝೀರೋ ಆಗ್ಬಿಡುತ್ತೆ. ಸೊ ನಾಟ್ ಝೀರೋ, ಮಿನಿಮಮ್ ಆಗಿಬಿಡುತ್ತೆ, ವಿಚ್ ಇಸ್ ಈಕ್ವಲ್ ಟು R. ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ರೆಸೊನೆನ್ಸ್. ರೆಸೊನೆನ್ಸ್ ಕಂಡೀಷನ್ ಏನು? ಯುವರ್ ರೆಸೊನೇಟಿಂಗ್ ಕಂಡೀಷನ್ ಏನು? ಬೇಸಿಕಲಿ ಯು ಶುಡ್ ಹ್ಯಾವ್ ದ ರೆಸಿಸ್ಟೆನ್ಸ್ ಮಿನಿಮಮ್. ಇದೆಲ್ಲ ಬರ್ಕೊಳ್ಳಿ ಮಕ್ಕಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ we have power consumed in AC circuits. So what is the power consumed in AC circuit? P is equal to V into I. We have V naught sin omega t into I naught sin omega t, and then again we can write V naught I naught by 2 sin omega t into sin cos omega t plus phi. Now you can use a formula sin A plus B formula use ಮಾಡಿಕೊಂಡು you can use sin A sin B formula use ಮಾಡ್ಕೊಂಡು ಬರೀಬೋದು. sin A sin B ಒಂದು ಫಾರ್ಮುಲಾ ಇದೆ, ಸೊ ನಿಮ್ಮ ಟ್ರಿಗ್ನೋಮೆಟ್ರಿ ಯೂಸ್ ಮಾಡೇ ಮಾಡ್ತೀವಿ ಫಾರ್ಮುಲಾನ. ಸೊ A plus B by 2, A minus B by 2 ಒಂದು ಫಾರ್ಮುಲಾ ಬರುತ್ತೆ. cos of A plus B by 2, cos of A minus B by 2. We have those formulas. ಆ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ನಾವು ಡಿರೈವ್ ಮಾಡ್ತೀವಿ. ಡಿರೈವೇಷನ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಬೈ 2 ಇರುತ್ತೆ ಇಲ್ಲಿ, ಅದರಲ್ಲಿ ಅದು ವೆನ್ ಯು ಡೂ ದ ಸಿಂಪ್ಲಿಫಿಕೇಶನ್ ಗೆಟ್ ಡಿವೈಡ್ ಬೈ 2. ಇಲ್ಲಿ V naught by 2, I naught by 2 ಬರುತ್ತೆ. ಬೈ 2 we can write root 2 into root 2. So 1 root 2 I'll give for V naught, that is V naught by root 2 is VRMS, and I naught by root 2 is IRMS, and VRMS into IRMS into cos phi, and this is a power, and cos phi is called as power factor. And depending on, again you can say whether it is an cos phi is 0. If cos phi is 0, what will happen basically? So completely 0 is a cos phi. When it is cos phi can be 0 basically, even it's a resistive circuit basically. Cos phi is 0 in resistive circuit. And phi, what is phi? Phi is basically phase difference alva. So athara cos phi is equal to, no, cos phi is not 0. Cos ಇಲ್ಲಿ 0 ಇರುತ್ತೆ, ಇಲ್ಲಿ 1 ಬರುತ್ತೆ ವ್ಯಾಲ್ಯೂ, you will get 1. So basically when cos 0 is 1, so when theta is equal to, better you can say phi angle, phi ಅಂತ ತಗೋಣ. When phi is equal to 0, that means it is purely capacitive circuit, purely resistive circuit. Resistor ಅಲ್ಲಿ phase difference 0 ಅಲ್ವಾ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಬೋತ್ ಆರ್ ಇನ್ ಫೇಸ್. ಕರೆಂಟ್ ಮೇಲೆ ಹೋದರೆ ವೋಲ್ಟೇಜು ಮೇಲೆ ಹೋಗುತ್ತೆ, ವೋಲ್ಟೇಜ್ ಆ್ಯಂಡ್ ಕರೆಂಟ್ ಬೋತ್ ಸಿಂಕ್ ಆಗಿದೆ ಎರಡೂ. ವೋಲ್ಟೇಜ್ ಹೇಗೆ ಹೋಗುತ್ತೆ ಹಂಗೆ ಕರೆಂಟು ಹೋಗುತ್ತೆ, ಅದರಿಂದ phi basically 0. And phi is equal to 0, cos 0 is 1. So in that case we call it's a purely resistive circuit. In that case you will have maximum power consumption. The cos phi 1 ಆಗಿದ ತಕ್ಷಣ maximum power, V into I into, that's what power formula alva. Power is equal to V into I. By default we take RMS values always. ನೀವು 10th ಅಲ್ಲಿ ಏನು ಕಲ್ತಿದ್ದೀರಲ್ವಾ ಅದೆಲ್ಲ RMS values है, VRMS into IRMS. When cos 0 becomes 1, so 1, so maximum power is consumed. When is minimum power is consumed? When phi is equal to, when your phi is equal to pi by 2, right, like this. When phi is equal to pi by 2, then your cos 90 will become 0, cos phi will become 0. In that case, when it is possible, when the circuit is purely resistive or capacitive, either it's resistive or it's a capacitive, in that case you're going to have this is 0. In that case no power is consumed, we call it as wattless current. They will ask you this for the 1 mark, sometime they'll ask you for the MCQs ಕೇಳ್ತಾರೆ, ಎಲ್ಲಿ ಬೇಕಾದ್ರೂ ಕೇಳ್ಬೋದು, ಅರ್ಥ ಮಾಡ್ಕೊಳ್ಳಿ.
For purely capacitive and inductive circuits, what happens? The phi is equal to 90 degrees, cos 90 is 0, therefore it's wattless. No power is consumed, so wattless. Watt is a unit of power. Wattless, correct. Next, resonance. So again, same simple makla, it's very simple. What is resonance? When there's natural frequency matches with the applied frequency. So ella kadenu we have seen that. So you must have heard, no, that bridge ಮೇಲೆ ಹೋಗ್ಬೇಕಂತ ಹೇಳಿದ್ರೆ the soldiers will break their steps because they break their march and they should not go, because ಏನಂದ್ರೆ ಬ್ರಿಡ್ಜ್ಗೂ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನೀವು ಅದಕ್ಕೆ ಸೇಮ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದಾಗ ಯು ಮೇ ಗೆಟ್ ಏನಾಗುತ್ತೆ, ಅದು ಕೊಲಾಪ್ಸ್ ಆಗ್ಬಿಡುತ್ತೆ. ಇನ್ಫ್ಯಾಕ್ಟ್ ತುಂಬ ಕಡೆ ದೇರ್ ಲಾಟ್ ಆಫ್ ವಿಡಿಯೋಸ್ ಆಗುತ್ತೆ ವೇರ್ ದ ಬ್ರಿಡ್ಜ್ ಗಾಟ್ ಕೊಲಾಪ್ಸ್ ಬಿಕಾಸ್ ಆಫ್ ರೆಸೊನೆನ್ಸ್ ಫ್ರೀಕ್ವೆನ್ಸಿ, ಆಯ್ತಾ, ಬಿಕಾಸ್ ಆಫ್ ಅಪ್ಲೈಡ್ ಫ್ರೀಕ್ವೆನ್ಸಿ ಇಸ್ ಕೂಡ ನ್ಯಾಚುರಲ್ ಫ್ರೀಕ್ವೆನ್ಸಿ. ಈಗ ಅಪ್ಲೈಡ್ ಫ್ರೀಕ್ವೆನ್ಸಿ ನ್ಯಾಚುರಲ್ ಫ್ರೀಕ್ವೆನ್ಸಿ ಎರಡು ಮ್ಯಾಚ್ ಆಗಿಬಿಟ್ರೆ ದ ಫ್ರೀಕ್ವೆನ್ಸಿ ಗೋ ಹೈ, ನೋ, ಇದು ನೀನು ದಿಸ್ ಈಸ್ ದಿ ಆ್ಯಕ್ಚುಲ್ ನ್ಯಾಚುರಲ್ ಫ್ರೀಕ್ವೆನ್ಸಿ and you're applying also like same frequency which is of in that same only. ಇವೆರಡು ಆ್ಯಡ್ ಅಪ್ ಆದಾಗ you will get a huge frequency ಅಲ್ವಾ, ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ. ಸೊ therefore when applied frequency is equal to natural frequency, that we call this as resonance. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಮನೆಯಲ್ಲಿ ಟಿ ವಿ ಇದೆಲ್ಲ ಇದೆಯಲ್ವಾ, ಸ್ಪೀಕರ್ ಅಲ್ಲ, ಏನದು ರೇಡಿಯೋಸ್, ಈಗೆಲ್ಲ ಕಡಿಮೆ ರೇಡಿಯೋಸು. ಇಫ್ ಯು ಜಸ್ಟ್ ಗೋ 5-10 years ಬ್ಯಾಕ್ ಟೂ ಮಚ್. ನಾವೆಲ್ಲ ಚಿಕ್ಕದಾಗಿ ನಾನು ಸ್ಕೂಲಲ್ಲಿ when I was in school, ನಮ್ದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ವಾ, ಸೊ ದೇ ವೋಂಟ್ ಅಲೋ. ಬಟ್ ಅದೊಂದು ಚಿಕ್ಕದು ಬ್ಲ್ಯಾಕ್ ಕಲರ್ ಚಿಕ್ಕದು ಬರ್ತಾಯಿತ್ತು, ಯೂಸ್ ಟು ಗೆಟ್ ಫಸ್ಟ್ ತುಂಬ, ಐ ಥಿಂಕ್ $100 ಅಷ್ಟೇ ಅದು. ಅದರಲ್ಲಿ ವಿ ಯೂಸ್ ಟು ಕೀಪ್ ಲಿಸ್ನಿಂಗ್, ಮ್ಯಾಥ್ಸ್ ಮಾಡ್ತಾ ಮ್ಯೂಸಿಕ್ ಹಾಕೊಂಡು ಮಾಡೋದು ಎಲ್ಲ ಮಾಡ್ತಾಯಿದ್ದೀವಿ. ಓಕೆ, ಎನಿವೆ ಈಗ ಅದೆಲ್ಲ ಇಲ್ಲ, ಈಗೆಲ್ಲ ಮೊಬೈಲೆಲ್ಲ ಬಂದುಬಿಟ್ಟಿದೆಯಲ್ಲ, ರೇಡಿಯೋ ಎಲ್ಲನೂ. ಓಕೆ, ಸೊ ಏನಾಗುತ್ತೆ ಬೇಸಿಕಲಿ ಅಲ್ಲೊಂದು ಟ್ಯೂನರ್ ಇರುತ್ತೆ, ನಿಮಗೆ ರೇಡಿಯೋ ತೊಗೊಂಡು ಟ್ಯೂನರ್ ಇರುತ್ತೆ. ಸೊ ಈಗ ಯಾವುದೋ ರೇಡಿಯೋ ಮಿರ್ಚಿನೋ ಯಾವುದೋ 98.3 ಮರ್ತೋಗಿದ್ದೀನಿ. ಸೊ ಅಂದರೆ ಅಟ್ ದಟ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ದೇ ಬ್ರಾಡ್ಕಾಸ್ಟಿಂಗ್ ದಟ್. ಸೊ ನೀವು ಆ ಟ್ಯೂನನ್ನು ಟ್ಯೂನ್ ಮಾಡೋಕ್ಕಂತ ಹೇಳಿದ್ರೆ ನೀವೇನು ಮಾಡ್ತೀವಿ, ಬೇಸಿಕಲಿ ಯು ಆರ್ ಸೆಟ್ಟಿಂಗ್ ದಿಸ್ ಇದ್ರದ್ದು ಕೆಪಾಸಿಟೆನ್ಸ್, ಅಲ್ಲೊಂದು ಸರ್ಕ್ಯೂಟ್ ಇರುತ್ತೆ, ಯು ಆರ್ ವೇರಿಯಿಂಗ್ ಇಟ್ಸ್ ಕೆಪಾಸಿಟೆನ್ಸ್ ಆ್ಯಂಡ್ ಇಟ್ಸ್ ವೇರಿಯಿಂಗ್ ಅದು ವೇರಿ ಮಾಡೋದ್ರಿಂದ, ಬಿಕಾಸ್ ಬೈ ವೇರಿಯಿಂಗ್ ಕೆಪಾಸಿಟೆನ್ಸ್ ಆಲ್ ವಿ ಕ್ಯಾನ್ ವೇರಿ ದ ಫ್ರೀಕ್ವೆನ್ಸಿ ಆಲ್ಸೋ. ಸೊ ಒಂದು ಯಾವುದೋ ಒಂದು ಎರಡಕ್ಕೂ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ದೆನ್ ಯು ವಿಲ್ ಗೆಟ್ ಸ್ಟಾರ್ಟ್ ಹಿಯರಿಂಗ್ ದ ಸೌಂಡ್. ನಾನು ತುಂಬ ಡೆಪ್ತಲ್ಲಿ ಹೋಗೋದು ಬೇಡ, ಜಸ್ಟ್ ಆ್ಯಕ್ಚುಲಿ ಬೋರ್ಡ್ ಎಕ್ಸಾಮಲ್ಲಿ ದೇ ಲಾಸ್ಟ್ ಯು ವಾಟ್ ಈಸ್ ದ ಲಾಸ್ಟ್ ನ್ಯೂಮರಿಕಲ್ಸ್, ಅದರಲ್ಲಿ ಬರೀ ಯು ನೀಡ್ ದ ವ್ಯಾಲ್ಯೂ ಆಫ್ F0 ರೆಸೊನೆಂಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ವಿ ನೀಡ್ ಫಾರ್ಮ್ನ 1/2π√LC, ದಟ್ಸ್ ಎನಫ್. ಅಂದರೆ ಏನಾಗುತ್ತೆ ಬೇಸಿಕಲಿ, ನೀವು ಆ ರೇಡಿಯೋ ಫ್ರೀಕ್ವೆನ್ಸಿನ ಅದೇನು ಅವರು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ ಎರಡಕ್ಕೂ ಸೂಟ್ ಮಾಡಿದಾಗ, ಇಲ್ಲಿ 98.3 ಇಟ್ಟಾಗ ಅವರು 98.3 ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತಾರೆ. Then both their frequencies will match, then resonance will occur, then you start hearing the voice. You can start hearing the sound. Again, ಅದರಲ್ಲಿ ಎಷ್ಟೊಂದಿದೆ, ಕ್ವಾಲಿಟಿ ಫ್ಯಾಕ್ಟರ್, ಶಾರ್ಪ್ನೆಸ್ ಎಲ್ಲ ಅದೆಲ್ಲ ಡಿಲೀಟ್ ಮಾಡಿದ್ದಾರೆ ನಿಮ್ಮ ಬೋರ್ಡ್ ಎಕ್ಸಾಮ್ಸಿಂದ. ಇಟ್ ವಾಸ್ ದೇರ್ ಟಿಲ್ ನೌ. ವಾಟ್ ಈಸ್ ಕ್ವಾಲಿಟಿ ಫ್ಯಾಕ್ಟರ್, ವಾಟ್ ಈಸ್ ಶಾರ್ಪ್ನೆಸ್. ಸಮ್ ಟೈಮ್ ನೀವು ಟ್ಯೂನ್ ಮಾಡೋಕ್ಕಂತ ಹೇಳಿದ್ರೆ ಫಸ್ಟ್ ನಿಮಗೆ ಸೌಂಡ್ ಬರುತ್ತೆ, ಬಟ್ ಅಷ್ಟೊಂದು ಚೆನ್ನಾಗಿ ಸೌಂಡ್ ಬರೋಲ್ಲ. ಕೆಲವೊಂದು ಚಾನಲ್ಸ್ ಸಖತ್ ಶಾರ್ಪಾಗಿ ಕೇಳಿಸುತ್ತೆ, ವೆರಿ ಬ್ಯೂಟಿಫುಲ್. ವಾಟ್ ಈಸ್ ಅ ಬ್ಯಾಂಡ್ ವಿಡ್ತ್ ಅಂದರೆ ಏನು, ಅವೆಲ್ಲ ಇತ್ತು ಬಿಡಿ, ಅವೆಲ್ಲ ಈಗಿಲ್ಲ ಸದ್ಯಕ್ಕೆ. ಓಕೆ, ಎನಿವೆ ಈ ಥರ. ಸೊ ಅಟ್ ಕಂಡೀಷನ್ ಫಾರ್ ರೆಸೊನೆನ್ಸ್ ಇಸ್ ದಟ್ XC ಶುಡ್ ಬಿ ಈಕ್ವಲ್ ಟು XL. XC ಫಾರ್ಮುಲಾ ಹಾಕಿ, XL ಫಾರ್ಮುಲಾ ಹಾಕಿ. ಸೊ ಯು ಕ್ಯಾನ್ ಸಿ ದಟ್ 2πf ಎಲ್ಲ ಇರುತ್ತೆ. ಸೊ ಯು ಕ್ಯಾನ್ ಗೆಟ್ ದಿಸ್ F ಬರುತ್ತೆ. ಇಲ್ಲಿ ನಿಮಗೆ 2π² ಇಂಟು L ಇಂಟು C ಬರುತ್ತೆ. ಆ್ಯಕ್ಚುಲಿ F² ಇಸ್ 2π² ಇಂಟು L ಇಂಟು C ಅಂತ ಇರುತ್ತೆ. ಅದು ರೂಟ್ ತೊಗೊಂಡಾಗ ನಿಮಗೆ ವಿಲ್ ಗೆಟ್ 2π ಇಂಟು √LC. ಅಗೇನ್ ಡಿರೈವೇಷನ್ ನಾಟ್ ರಿಕ್ವೈರ್ಡ್. ದ ಫಾರ್ಮುಲಾ F0 ಇಸ್ ಈಕ್ವಲ್ ಟು 1/2π√LC. ಅರ್ಥ ಆಯ್ತಾ? F0 ಇಸ್ ಈಕ್ವಲ್ ಟು ರೆಸೊನೆಂಟ್ ಫ್ರೀಕ್ವೆನ್ಸಿ. ನೀವು ಎಕ್ಸಾಮಲ್ಲಿ ಕೇಳ್ತಾರೆ ಕ್ಯಾಲ್ಕುಲೇಟ್ ಅಂತ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿಸ್. F0 is equal to 1/2π√LC. The condition is XC should be equal to XL. ಅರ್ಥ ಆಯ್ತಾ? ನೆಕ್ಸ್ಟು ಟ್ರಾನ್ಸ್ಫಾರ್ಮರ್ಸು. ಐ ಆಮ್ ವೆರಿ ಮಚ್ ಶೋರ್ ನೀವೆಲ್ಲ ಚಿಕ್ಕವಾಗಿಂದನೂ ಟ್ರಾನ್ಸ್ಫಾರ್ಮರ್ ನೋಡ್ತಾ ಇರೋದ್ರ. ಸೊ ವೆನ್ ಯು ಆರ್ ಸ್ಮಾಲ್ ಏಜ್, ಐ ಥಿಂಕ್ ನಾವು ಅಷ್ಟೇ 5th 6th ಇರಬೇಕಾದ್ರೆ ಪ್ರತಿ ಸತಿ ಅಂದ್ಕೊಂಡು ಏನು ಇರುತ್ತೆ ಬಾಕ್ಸಲ್ಲಿ, ಅದು ಮುಂದೆ ಡೇಂಜರ್ ಅಂತ ಇರುತ್ತೆ. ಓಲ್ಡ್ 440 ಒಂದು ಸ್ಕೆಲಿಟನ್ ಸಿಂಬಲ್ ಹಾಕ್ಬಿಟ್ಟು ದೇ ವಿಲ್ ಪುಟ್ ಇಫ್ ಯು ಟಚ್ ದಿಸ್ ವಿಲ್ ಬಿಕಮ್ ಸ್ಕೆಲಿಟಲ್ ಅಂತ. ಓಕೆ, ಸೊ ವಿ ಆಲ್ವೇಸ್ ಟು ವಂಡರ್. ಸೊ ನೀವು ಅಂದರೆ ನಾವು ತುಂಬ ಯೋಚನೆ ಮಾಡ್ತಾ ಇದ್ರಿ. So how many of you asked this question that time only? And then you see, that's what I'm telling you. Again, ಗೊತ್ತಾ ಮಕ್ಕಳೇ, we can always observe physics, science, maths, everything around us. Only thing is you keep asking questions. ನೀವು 10ನೇ ಕ್ಲಾಸಲ್ಲಿ ಕ್ವಶನ್ ಕೇಳಿದರೆ ಅದೇನದು, ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಎಕ್ಸಾಕ್ಟ್ಲಿ ನಂಗೆ ಗೊತ್ತಾಗಬೇಕು ಅಂತ ನೀವು ಕೇಳಿದರೆ ಯು ವುಡ್ ಹ್ಯಾವ್ ಗಾಟ್ ದ ಆನ್ಸರ್, ಸಮ್ ವುಡ್ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. ಬಟ್ ನೀವು ಸೆಕೆಂಡ್ PUCಲ್ಲಿ ಬಂದಿದ್ದೀರಾ ಈಗ, ಯು ಮಸ್ಟ್ ನೋ ದೀಸ್ ಥಿಂಗ್ಸ್. ನೀವೆಲ್ಲ ಇಂಜಿನಿಯರ್ಸ್ ಆಗ್ತೀರಾ ಫ್ಯೂಚರಲ್ಲಿ. ಲಾಟ್ ಆಫ್ ಪೀಪಲ್ ಬಿಕಮ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್. ನಿಮ್ಮ ಕೆಲಸನೇ ಇದು. ಗೌರ್ಮೆಂಟ್ ಇಂಜಿನಿಯರ್ಸ್ ಆಗಿಬಿಟ್ರೆ ಅಲ್ಲಿ ಎಲ್ಲಿ ಟ್ರಾನ್ಸ್ಫಾರ್ಮರ್ ಹೋಗಿದೆ, ಎಲ್ಲಿ ಟ್ರಾನ್ಸ್ಫಾರ್ಮರ್ ಇದೆಯೋ, ಟ್ರಾನ್ಸ್ಫಾರ್ಮರ್ ತರಬೇಕು ನೀವು, ಯು ಹ್ಯಾವ್ ಟು ಗೆಟ್ ಇಟ್. ಯಾವ ಬೀದಿ ಒಂದೊಂದು ಬೀದಿಯಲ್ಲೂ ಒಂದು ಟ್ರಾನ್ಸ್ಫಾರ್ಮರ್ ಬಿದ್ದಿರ್ತವೆ ಈಗ. ಓಕೆ, ಬಟ್ ನೆವರ್ ಗೋ, ಇಟ್ಸ್ ವೆರಿ ಡೇಂಜರಸ್ ಬಿಕಾಸ್ ಯಾಕೆಂದರೆ ಗ್ರೌಂಡಿಂಗ್ ಇರೋದು ಕರೆಕ್ಟಾಗಿರೋದಿಲ್ಲ, ವೈರಲ್ಲಿ ಏನೋ ಆಗ್ತಾ ಇರುತ್ತೆ. ಸೊ ನೆವರ್ ಗೋ ಟುವರ್ಡ್ಸ್ ದಿಸ್. ಇದು ಟ್ರಾನ್ಸ್ಫಾರ್ಮರು, ಅದು ತೆಗೆದ್ರೆ ದಿಸ್ ಹೌ ಇಟ್ ಇಸ್ ದಟ್. ಅರ್ಥ ಆಯ್ತಾ? ಸೊ ಟ್ರಾನ್ಸ್ಫಾರ್ಮರ್ ಒಳಗೆ ಇರುತ್ತೆ. ಸೊ ಇಲ್ಲಿ ಬೇಸಿಕಲಿ ಕಾಯಿಲ್ಸ್ ಅಷ್ಟೇ.
So that's what we'll discuss in depth. So what is transformer? Basically, transformer is a device which can be used to alter the voltage. ಯಾವುದೋ ಒಂದ್ರದ್ದು ವೋಲ್ಟೇಜ್ನ ಆಲ್ಟರ್ ಮಾಡೋಕ್ಕೆ ನಾವು ಸರ್ಕ್ಯೂಟಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯು ಆರ್ ಗೆಟಿಂಗ್ ಸಮ್ 220 volts, you want 440 volts, or you have some 1000 volts, you want to make 2000 volts. Step up or step down. ಅರ್ಥ ಆಯ್ತಾ? ಸೊ ಟ್ರಾನ್ಸ್ಫಾರ್ಮರ್ ಅಂತ ಯೂಸ್ ಮಾಡ್ತೀವಿ ಟು ಆಲ್ಟರ್ ದ ವೋಲ್ಟೇಜ್. ಅಂದರೆ ಏನು, ವೋಲ್ಟೇಜ್ನ ಆಲ್ಟರ್ ಮಾಡ್ತೀವಿ, ವೋಲ್ಟೇಜ್ ಮತ್ತು ಕರೆಂಟ್ನ. ವಿ ಕಾಂಟ್ ಆಲ್ಟರ್ ದ ಪವರ್. ಟ್ರಾನ್ಸ್ಫಾರ್ಮರ್ ಕೆನಾಟ್ ಚೇಂಜ್ ದ ಪವರ್ ಆಫ್ ಎ ಸರ್ಕ್ಯೂಟ್. ದಿ ಪವರ್ ಇಸ್ ದ ಎನರ್ಜಿ. ಹೌ ಕ್ಯಾನ್ ಸಿ, ಅದೇ ಮಕ್ಕಳು ಏನಂತ ಹೇಳಿದ್ರೆ ಯು ಆಲ್ವೇಸ್ ಹ್ಯಾವ್ ಡೌಟ್ಸ್. ಸೊ ಟ್ರಾನ್ಸ್ಫಾರ್ಮರ್ ಇಸ್ ನಾಟ್ ವೋಲ್ಟೇಜ್. ಸಿ, ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಐ ಹ್ಯಾವ್ 200 watts ಆಫ್ ಪವರ್, ಆಯಿತಾ? ಸೊ ನೆಕ್ಸ್ಟ್ ದಿಸ್ ಕ್ಯಾನ್ ಬಿ ಅಚೀವ್ಡ್ ಐದರ್ ಐ ಕ್ಯಾನ್ ಗಿವ್ 200 volts into 1 ampere current, because power is equal to V into I. Or same power can be transferred or can be transmitted by using 20 volts into 10 ampere current. So 20 into 10 is also 200. 200 into 1 also 2. Or you can do it 2 volts into 100 amperes. So but the problem is that if you transfer into 2 volts into 100 amperes, current ತುಂಬಾ ಜಾಸ್ತಿ ಇರುತ್ತೆ. I square R ಅಲ್ಲ ಪವರ್ ಲಾಸು. ಪವರ್ ಲಾಸ್ ಏನು ಫಾರ್ಮುಲಾ? I square into R ಅಲ್ಲ ಪವರ್ ಲಾಸು. ಅದರಿಂದ ಏನಾಗುತ್ತೆ, ಪವರ್ ಲಾಸ್ ಜಾಸ್ತಿ ಆಗುತ್ತೆ. ಕರೆಂಟ್ ಜಾಸ್ತಿ ಇದ್ದರೆ ಪವರ್ ಲಾಸ್ ಜಾಸ್ತಿ ಇರುತ್ತೆ. ದಿಸ್ ವಿ ಆಲ್ರೆಡಿ ಡಿಸ್ಕಸ್ ಸೇಮ್ ಥಿಂಗ್ ಇನ್ ದ 3rd chapter, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀನಿ. ವಿ ನೀಡ್ ಟು ಟ್ರಾನ್ಸ್ಫರ್, ಒಂದು ಕಡೆ ಇನ್ನೊಂದು ಕಡೆಗೆ ಹೈಯರ್ ವೋಲ್ಟೇಜಲ್ಲಿ ಪವರ್ನೇ ಟ್ರಾನ್ಸ್ಫರ್ ಮಾಡ್ತೀವಿ. ಅದಕ್ಕೆ ಕೆಪಾಸಿಟರ್ ಬೇಕಾ? ಫಸ್ಟು ಸ್ಟೆಪ್ ಅಪ್ ಮಾಡಬೇಕಾ, ಮತ್ತೆ ಕಳಿಸ್ಬೇಕಾ? ಮತ್ತು ನಿಮ್ಮ ಮನೆಗೆ ಬಂದಾಗ ಏನಾಗುತ್ತೆ, ಅಲ್ಲೆಲ್ಲ ಸಬ್ಸ್ಟೇಷನ್ಸ್ ಇರುತ್ತೆ, ಅಲ್ಲೆಲ್ಲ ನೀವು ನೋಡ್ಬೋದು, ಎಲ್ಲೋ ದೊಡ್ಡ ದೊಡ್ಡ ಗ್ರಿಡ್ಸ್ ಇರ್ತವೆ. ಅಲ್ಲಿ ಮತ್ತೆ ಸ್ಟೆಪ್ ಡೌನ್ ಮಾಡಬೇಕಾ? ಯು ಟು ಡೂ ಸ್ಟೆಪ್ ಡೌನ್, ದೆನ್ ಅಗೇನ್ ಮತ್ತೆ ಫರ್ದರ್ ಸ್ಟೆಪ್ ಡೌನ್ ಮಾಡಬೇಕು. ಸೊ ಇಟ್ಸ್ ಲೈಕ್ ಯು ವಿಲ್ ಗೆಟ್ ಲೈಕ್ 11,000 watts, 132 kV ಅಷ್ಟರಲ್ಲಿ ಬರ್ತಾ ಇರುತ್ತೆ ವೋಲ್ಟೇಜ್ ಟ್ರಾನ್ಸ್ಫರ್ ಮಾಡ್ತೀವಿ. ಬೈ ಟೈಮ್ ಇಟ್ ಕಮ್ಸ್ ಯು ವೋಲ್ಟ್ ಮನೆ, ಇಟ್ ಶುಡ್ ಬಿಕಮ್ 220. 132 volts ಇಂದ 220 volts ತರಬೇಕು ನಿಮ್ಮ ಮನೆಗೆ. ಫಸ್ಟ್ ಅದನ್ನ ಸ್ಟೆಪ್ ಅಪ್ ಮಾಡಬೇಕು, ಮತ್ತೆ ಸ್ಟೆಪ್ ಡೌನ್ ಮಾಡಬೇಕು. ಸೊ ಟ್ರಾನ್ಸ್ಫಾರ್ಮರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಇಫ್ ಟ್ರಾನ್ಸ್ಫಾರ್ಮರ್ ವಾಸ್ ನಾಟ್ ದೇರ್, ದೆನ್ ವುಡ್ ಹವ್ ಲಾಸ್ಟ್ ಲಾಟ್ ಆಫ್ ಎನರ್ಜಿ. ಆಗ ನಿಮ್ಮ ಮನೆ ತೊಗೊಂಡೋಗಿ ನೀವು ಪವರ್ ಸ್ಟೇಷನ್ ಪಕ್ಕದಲ್ಲಿ ಕಟ್ಕೊಬೇಕಾಗಿತ್ತು. ಒಂದು ಟ್ರಾನ್ಸ್ಫಾರ್ಮರ್ ಇಲ್ಲ ಅಂತ ಹೇಳಿದರೆ ನೀವೆಲ್ಲ ಮನೆಗಳಿಗೆ ತೊಗೊಂಡೋಗ್ಬಿಟ್ಟು ಎಲ್ಲಿ ಪವರ್ ಜನ್ರೇಟ್ ಆಗ್ತಾ ಇದೆಯೋ ಅಲ್ಲೇ ಮನೆ ಕಟ್ಕೊಬೇಕಾಗಿತ್ತು. ಹೌ ಕ್ಯಾನ್ ವಿ ಡೂ ಇಟ್? ದೇರ್ ಇಸ್ ನೋ ಫಾಲ್ಸ್ ಇನ್ ಬ್ಯಾಂಗ್ಳೂರು ಟು ಗೆಟ್ ದ ಪವರ್. ಅದರಿಂದ ಓಕೆ, ಈ ಥರ. ಎನಿವೇಸ್, ಟ್ರಾನ್ಸ್ಫಾರ್ಮರ್ಸ್ ಇಸ್ ಒನ್. ವಾಟ್ ಹ್ಯಾಪನ್ಸ್, ಇಟ್ ಆಲ್ಟರ್ಸ್ ದ ವೋಲ್ಟೇಜ್ ಆಫ್ ಎ ಸರ್ಕ್ಯೂಟ್. ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಟ್ರಾನ್ಸ್ಫರ್ ಮಾಡುತ್ತೆ, ಪವರ್ ಚೇಂಜ್ ಮಾಡಲ್ಲ. ಪವರ್ ಇನ್ ಇಸ್ಕೊಂಡು ಪವರ್ ಔಟ್. ಈಗ ಎಷ್ಟೇ ಪವರ್ ಕೊಟ್ಟು ಅಷ್ಟು ಆಚೆ ಬರುತ್ತೆ. ಅಫ್ಕೋರ್ಸ್ ಸ್ವಲ್ಪ ಲಾಸ್ ಇರುತ್ತೆ ಟ್ರಾನ್ಸ್ಫಾರ್ಮರಲ್ಲಿ, ಟ್ರಾನ್ಸ್ಫಾರ್ಮರ್ ಲಾಸಸ್ ಅಂತ. ಸೊ ವಿ ಹ್ಯಾವ್ 2 types ಆಫ್ ಟ್ರಾನ್ಸ್ಫಾರ್ಮರ್ಸ್. ಒನ್ ಇಸ್ ಸ್ಟೆಪ್ ಅಪ್. ಸೊ ಆಬ್ವಿಯಸ್ಲಿ ಆಸ್ ದ ವರ್ಡ್ ಸ್ಟೇಸ್, ಸ್ಟೆಪ್ ಅಪ್ ವೋಲ್ಟೇಜ್ನ ಜಾಸ್ತಿ ಮಾಡುತ್ತೆ. ಸ್ಟೆಪ್ ಅಪ್ ಇದರಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕಾಯಿಲ್ಸ್ ಇರುತ್ತೆ. ಐ ಥಿಂಕ್ ಇಟ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಇದು ಸ್ಟೆಪ್ ಅಪ್, ಆಯಿತಾ? ಅಂದರೆ ಇಲ್ಲಿ ಏನಾಗುತ್ತೆ, ಬೇಸಿಕಲಿ ಇಲ್ಲಿ ಪ್ರೈಮರಿ ಅಂದರೆ ಇದು ಈ ಕಾಯಿಲ್, ದಿಸ್ ವೇರ್ ವಿ ಪುಟ್ ದ ಇನ್ಪುಟ್ ವೋಲ್ಟೇಜ್. ಆ ವೋಲ್ಟೇಜ್ನ ಇನ್ಪುಟ್ ಮಾಡ್ತೀವಿ. ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಇರುತ್ತೆ. ಇದು ನಂಬರ್ ಆಫ್ ಟರ್ನ್ಸ್ ಇಸ್ NP, ವಿ ಕಾಲ್ ಇಟ್ ಆಸ್ NS. ಸೊ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಇಸ್ ಲೆಸ್ಸರ್ ದ್ಯಾನ್ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡ್ರಿ. ಸೊ ಟರ್ನ್ಸ್ ಜಾಸ್ತಿ ಇದ್ದಂಗೆ ಏನಾಗುತ್ತೆ, ಆಲ್ರೆಡಿ ನಾವು ಪ್ರೀವಿಯಸ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ ವಾಟ್ ಈಸ್ ದ ಪ್ರಿನ್ಸಿಪಲ್ ಆನ್ ವಿಚ್ ಟ್ರಾನ್ಸ್ಫಾರ್ಮರ್ ವರ್ಕ್ಸ್? ಇಟ್ ವರ್ಕ್ಸ್ ಇನ್ ದ ಪ್ರಿನ್ಸಿಪಲ್ ಆಫ್ mutual inductance. The flux produced here will get linked with the another coil, flux linkage. ಇದೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಲೆಕ್ಚರಲ್ಲಿ. ಸೊ ಈ ಫ್ಲಕ್ಸು ಬಂದು ಇದಕ್ಕೆ ಲಿಂಕೇಜ್ ಆಗುತ್ತೆ, ಅಲ್ಲಿ ಇಲ್ಲಿ EMF ಪ್ರೊಡ್ಯೂಸ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ? ಬಿಕಾಸ್ ಯುವರ್ ಇನ್ಪುಟಿಂಗ್ AC ಕರೆಂಟ್. ಸೊ AC ಕರೆಂಟ್ ವೋಲ್ಟೇಜ್ ಕಂಟಿನ್ಯೂಸ್ಲಿ ಚೇಂಜ್ ಆಗ್ತಾ ಇದೆ. ವೆನ್ ಕಂಟಿನ್ಯೂಸ್ಲಿ ಚೇಂಜಿಂಗ್ ವೋಲ್ಟೇಜ್ ಇಸ್ ಅಪ್ಲೈಡ್ ಹಿಯರ್, current passes in the coil, then there is a continuously changing magnetic field is produced. That changing magnetic flux, when a coil is kept in a changing magnetic flux, an EMF is induced because of your Faraday's laws. ಎಲ್ಲ ಕನೆಕ್ಟೆಡ್ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ, ಈಗ ಇಲ್ಲಿ ಪವರ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಬಿಕಾಸ್ ದಿಸ್ ಕಾಯಿಲ್ ಈಸ್ ಕೆಪ್ಟ್ ಇನ್ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಟ್ರಾನ್ಸ್ಫಾರ್ಮರ್ಸ್ ಕೆನಾಟ್ ಬಿ ಯೂಸ್ಡ್ ಫಾರ್ DC. ವೈ? ನಾನು ಇಲ್ಲಿ DC ಯೂಸ್ ಮಾಡಿದ್ರೆ DC ಕಳಿಸ ನನಗೆ DC ಟ್ರಾನ್ಸ್ಫರ್ DC ಕರೆಂಟ್, then the current which passes in this coil is constant. It's always 2 amperes. AC ಯೂಸ್ ಮಾಡಿ ಏನಾಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. A fluctuating current will produce fluctuating magnetic field, changing magnetic field. Therefore, EMF is induced. DC will produce a constant magnetic field. No EMF is induced because magnetic field is constant. That is only Faraday's law. ಅರ್ಥ ಆಯ್ತಾ? ನೆಕ್ಸ್ಟ್, DC ನ ಯೂಸ್ ಮಾಡೋಕ್ಕೆ ಆಗಲ್ಲ ಟ್ರಾನ್ಸ್ಫಾರ್ಮರ್ಸ್ಗೆ. ದಟ್ ಈಸ್ ವಾಟ್ ದ ಫೈಟ್ ಈಸ್. ಆ್ಯಕ್ಚುಲಿ ಆಗಿನ ಕಾಲದಲ್ಲಿ
ಟೆಸ್ಲಾ ಏನಕ್ಕೆ ನಮ್ಮ ಟೆಸ್ಲಾ ಅವರು ಇದು ಇನ್ವೆಂಟ್ ಮಾಡಿದ್ರು ಅಂತ ಹೇಳಿದ್ರೆ ದಿಸ್ ಅ ಇಶ್ಯೂ. ಆಗಿನ ಕಾಲದಲ್ಲಿ ಡಿ ಸಿ ಕರೆಂಟ್ ಯೂಸ್ ಮಾಡ್ತಾ ಇದ್ರು ಥಾಮಸ್ ಅಲ್ವಾ ಎಡಿಸನ್. ಅವರು ಬಿಸ್ನೆಸ್ ಮ್ಯಾನ್ ಆ್ಯಕ್ಚುಲಿ ಥಾಮಸ್ ಅಲ್ವಾ ಎಡಿಸನ್, ಅಟ್ ದ ಸೇಮ್ ಟೈಮ್ ಸೈಂಟಿಸ್ಟ್. ಆಯ್ತು, ನನಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಅವ್ರು ಬರೀ ಡಿ ಸಿ ಬೈ ದ ಮೂಮೆಂಟ್ ಯು ಕಾನ್ ಟ್ರಾನ್ಸ್ಫರ್ ಟು 2 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ತುಂಬ ಅಷ್ಟರಲ್ಲಿ ಖಾಲಿ ಆಗಿಬಿಡ್ತಾರೆ ಡಿ ಸಿ ಕರೆಂಟು. ಬಟ್ ಎ ಸಿ ಬೈ ಯೂಸಿಂಗ್ ಟ್ರಾನ್ಸ್ಫಾರ್ಮರ್ಸ್ ಯು ಕ್ಯಾನ್ ಟ್ರಾನ್ಸ್ಫರ್ ವೇರ್ ಎವರ್ ಯು ವಾಂಟ್. ಎಷ್ಟು ದೂರ ಬೇಕಂದ್ರೆ ನಾವು ಟ್ರಾನ್ಸ್ಫರ್ ಮಾಡೋದು ಪವರ್ನ, ಆಯಿತಾ. ಸೊ ದಿಸ್ ಈಸ್ ಅ ಬೇಸಿಕಲಿ ಯುವರ್ ವಾಟ್ ಇಸ್ ದಿಸ್ ಇಸ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸೊ ಸ್ಟೆಪ್ ಅಪ್ ಮಾಡ್ತಾ ಇದೆ. ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಇಸ್ ಮೋರ್ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡ್ರಿ. ಅರ್ಥ ಆಯ್ತು. ಇಲ್ಲೇನಾದ್ರು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ಪ್ರೈಮರಿ ಇಸ್ ಮೋರ್ ಕಂಪೇರ್ಡ್ ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡ್ರಿ. ಇಲ್ಲಿ ಕಡಿಮೆ ಇದೆ, ಇಲ್ಲಿ ಜಾಸ್ತಿ ವೋಲ್ಟೇಜ್ ಬರುತ್ತೆ, ಬಟ್ ಇಲ್ಲಿ ಕಡಿಮೆ ಆಚೆ ಬರುತ್ತೆ. ಇಫ್ ಯು ಗಿವ್ 220 volts ಇಟ್ ಮೇ ಬಿಕಮ್ 120, 110. ಸೊ ದಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಟರ್ನ್ಸ್ ಬೇಸಿಕಲಿ. ಇಫ್ ನಂಬರ್ ಆಫ್ ಟರ್ನ್ಸ್ ಇಸ್ ಹಾಫ್ ಆಫ್ ದಿಸ್ ವಿ ಕಾಲ್ ಟರ್ನ್ಸ್ ರೇಷಿಯೋ ಅಂತ ಹೇಳ್ತೀವಿ. ಇಲ್ಲಿ 100 ಟರ್ನ್ಸ್ ಇದೆ, ಇಲ್ಲಿ 50 ಟರ್ನ್ಸ್ ಇದೆ, ವೋಲ್ಟೇಜು ಅರ್ಧ ಆಗುತ್ತೆ. ಇಲ್ಲೂ ಸೇಮ್ ಥಿಂಗ್ ಅಷ್ಟೇ. ಇಲ್ಲಿ 100 ಟರ್ನ್ಸ್, ಇಲ್ಲಿ 50 ಟರ್ನ್ಸ್ ಇದೆ, 100 ಟರ್ನ್ಸ್ ಇರುತ್ತೆ. ಸೊ ವೋಲ್ಟೇಜ್ ಡಬಲ್ ಆಗುತ್ತೆ, ಕರೆಂಟ್ ಅರ್ಧ ಆಗುತ್ತೆ. ವೋಲ್ಟೇಜ್ ಜಾಸ್ತಿ ಆದರೆ ಕರೆಂಟ್ ನೋಡಿ, ವೋಲ್ಟೇಜು ಕಡಿಮೆ ಆದರೆ ಕರೆಂಟ್ ಜಾಸ್ತಿ ಆಗಬೇಕು. ಆ್ಯಂಡ್ ಆಪೋಸಿಟ್ ವೇ, ಕರೆಂಟ್ ಕಡಿಮೆ ಆದರೆ ವೋಲ್ಟೇಜ್ ಜಾಸ್ತಿ ಆಗಬೇಕು. ಬಿಕಾಸ್ ದ ಪ್ರಾಡಕ್ಟ್ ಶುಡ್ ಬಿ ಸೇಮ್, ಆಯಿತಾ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡಿರೈವ್ ಒನ್ ಮೋರ್ ಫಾರ್ಮುಲಾ, ಪಿ ಇನ್ ಇಸ್ ಇಕ್ವಲ್ ಟು ಪಿ ಔಟ್ ಅಂತ. ವೆರಿ ಸಿಂಪಲ್ ಫಾರ್ಮುಲಾ. ಪವರ್ ಇನ್ ಇಸ್ ಇಕ್ವಲ್ ಟು ವಾಟ್ ಫಾರ್ಮುಲಾ? ಪವರ್ ಇಸ್ ವಿ ಇಂಟು ಐ. ಇನ್ಪುಟ್ ಅಂತ ಹೇಳಿದ್ರೆ ಪ್ರೈಮರಿ ಕಾಯಿಲ್, ವಿ ಕ್ಯಾನ್ ಟೇಕ್ ಫಾರ್ ಎಕ್ಸಾಂಪಲ್ ವಿ ಪಿ ಇಂಟು ಐ ಪಿ ಅಂತ ತೊಗೊಬೋದು ನಾವು. ಪಿ ಔಟ್ ಅಂತ ಹೇಳಿದ್ರೆ ಸೆಕೆಂಡ್ರಿ ಕಾಯಿಲ್, ವಿಲ್ ಟೇಕ್ ಔಟ್ಪುಟ್ ಫ್ರಮ್ ದ ಸೆಕೆಂಡ್ರಿ ಕಾಯಿಲ್. ವಿ ಕ್ಯಾನ್ ಸೇ ವಿ ಎಸ್ ಇಂಟು ಐ ಎಸ್ ಅಂತ. So if you take the ratio VP by bring this VP by VS, if I take this becomes IS by IP, and V is proportional to number of turns. V is proportional to number of turns. Voltage is proportional to number of turns. So VP is by S will become NP by NS only. Entike andre V is proportional to number of turns. V another is proportional because we know the formula, no. So EMF is equal to N into d phi by dt. So d phi by dt from our this law, Faraday's law. So E is proportional to N. So Vp is proportional to Np. But V and I are inversely proportional. So Vp by Vs, Is by Ip, Np by Ns. Numerical care, it will be useful for you. And is called as Np by Ns is called transformers ratio, turns ratio. Next. So what we have is basically losses in transformers. So of course some loss will be there. Entike anta helidre illen primary coil idya, one secondary coil ide. All the flux that is produced by primary coil may not come to secondary coil. So there is a flux linkage loss. So flux linkage loss andre we have a primary coil. So we have primary coil idiyalva illi. So all the flux produced by this will not come to this. There can be some gap irutte illi ineno irutte. ಅದರಿಂದ ಏನಾಗುತ್ತೆ, ಬೇಸಿಕಲಿ ಫ್ಲಕ್ಸ್ ಲೀಕೇಜ್ ಆಗುತ್ತೆ. ಅದರಿಂದ ಫ್ಲಕ್ಸ್ ಲೀಕೇಜ್ ಲಾಸ್ ಇರುತ್ತೆ. ಹೌ ಕ್ಯಾನ್ ಯು ಅವಾಯ್ಡ್ ದಿಸ್? ಹೌ ಕ್ಯಾನ್ ಇಟ್ ಕ್ಯಾನ್ ಬಿ ರೆಡ್ಯೂಸ್ಡ್? ಬೈ ವೈಂಡಿಂಗ್ ಒನ್ ಆನ್ ಟಾಪ್ ಆಫ್ ಅದರ್ ಒನ್. ಸೊ ಒಂದು ಪ್ರೈಮರಿ ಕಾಯಿಲ್ ಮೇಲೆ ಸೆಕೆಂಡ್ರಿ ಕಾಯಿಲ್ ಹಾಕ್ತೀವಿ, ಪ್ರೈಮರಿ ಸೆಕೆಂಡ್ರಿ ಆ ಥರ. ಸೊ ಇನ್ನೊಂದು ಟಾಪ್ ಮೇಲೆ ಇನ್ನೊಂದು ಮೇಲೆ ಇದ್ದಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಲಿಂಕ್ ಆಗುತ್ತೆ, ಸ್ವಲ್ಪ ಲಾಸ್ ಕಡಿಮೆ ಆಗುತ್ತೆ. ಸೊ ದೇ ಕ್ಯಾನ್ ಆಸ್ಕ್ ಇನ್ ದ ಎಕ್ಸಾಮ್ ವಾಟ್ ಆರ್ ದ ಲಾಸಸ್, ಹೌ ಯು ಕ್ಯಾನ್ ಓವರ್ಕಮ್ ದ ಲಾಸಸ್. ಫಸ್ಟ್ ಫ್ಲಕ್ಸ್ ಲಿಂಕೇಜ್ ಲಾಸ್. ಆಲ್ ದ ಫ್ಲಕ್ಸ್ ಪ್ರೊಡ್ಯೂಸ್ ಬೈ ಪ್ರೈಮರಿ ವಿಲ್ ನಾಟ್ ಗೆಟ್ ಲಿಂಕ್ ಟು ದ secondary coil due to some gap in between them or something. Therefore there is a loss is there. How it can be overcome? By winding one on top of other one. Artha aita? Second one, resistance due to winding, because we're going to use a copper wire. The copper wire will have some resistance. Because of that, heat is generated and energy is lost. So that's why resistance due to winding. How can you overcome this? You can use thick wires. By increasing the thickness of the wire you can reduce to some extent. Aita? ನೆಕ್ಸ್ಟ್ ಎಡ್ಡಿ ಕರೆಂಟ್ ಲಾಸಸ್. ಎಡ್ಡಿ ಕರೆಂಟ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಕೋರ್, ಫಾರ್ ಎಕ್ಸಾಂಪಲ್ ನಾವು ಚೇಂಜಿಂಗ್ ಫ್ಲಕ್ಸಲ್ಲಿ ಒಂದು ಕೋರ್ ಇಟ್ಟಾಗ, ದಿಸ್ ಇಸ್ ಅ ಪ್ರಿನ್ಸಿಪಲ್ ಹೌ ಯುವರ್ ನೆನೆ ಮಾತಾಡ್ತಾ ಇದ್ರು ಇಂಡಕ್ಷನ್ ಸ್ಟವ್ ದಟ್ಸ್ ಹೌ ಇಸ್ ಗೋಯಿಂಗ್ ಟು ವರ್ಕ್. ವಿ ಗೋಯಿಂಗ್ ಟು ಕೀಪ್ ಅ ಇಂಡಕ್ಷನ್ ಬೇಸ್ಡ್, ಇಂಡಕ್ಷನ್ ಇರುತ್ತಲ್ವ ನಿಮ್ದು ಇಂಡಕ್ಷನ್ನು ಪ್ಯಾನು ಎಲ್ಲ, ಇಂಡಕ್ಷನ್ ಪ್ಯಾನು ಇಂಡಕ್ಷನ್ ತವ ಅದನ್ನ ತೊಗೊಂಡೋಗಿ ಅದ್ರ ಮೇಲೆ ಇಟ್ಟಾಗ ಇಂಡಕ್ಷನ್ ಸ್ಟವಲ್ಲಿ ಎರಡೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಚೇಂಜಿಂಗ್ ಫ್ಲಕ್ಸ್ ಇದೆಯಲ್ವಾ, ಅದು ಈ ಬಾಟಮ್ ಇದೆಯಲ್ವ ನಿಮ್ಮ ಸ್ಟೌದು, ಸಾರಿ ಅದೇನು ಪ್ಯಾನ್, ಐ ಡೋಂಟ್ ನೋ ವಾಟ್ ದಿ ಕಾಲ್, ಕಾಫಿ ಕಪ್ ಅದು ಇದೆಲ್ಲ ಇರುತ್ತಲ್ವ, ಅಲ್ಲಿ ಪ್ಯಾನಲ್ಲಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಎಡ್ಡಿ ಕರೆಂಟ್ಸ್. ಆ ಕರೆಂಟು ಆಚೆ ಹೋಗ್ಬೇಕಲ್ವ, ಸೊ ಇಟ್ ಡಿಸಿಪೇಟ್ ಇನ್ ಫಾರ್ಮ್ ಆಫ್ ಹೀಟ್, ದಟ್ ವಿಲ್ ಗೆಟ್ ಹೀಟೆಡ್ ಅಪ್. ಈ ಥರ ಯಾವುದೇ ಒಂದು ಕೋರ್ನ, ಅಂದರೆ ಯಾವುದೋ ಒಂದು ಅಲ್ಯೂಮಿನಿಯಂನ ಇಲ್ಲ ಏನೋ ಮೆಟಲ್ ತೊಗೊಂಡಾಗ ನಾವು ಕರೆಂಟಲ್ಲಿ ಫೀಲ್ಡಲ್ಲಿ ಇಟ್ಟಾಗ, ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಎಡ್ಡಿ ಕರೆಂಟ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಎಡ್ಡಿ ಕರೆಂಟ್ಸ್ ಅ ಲಾಸ್ ಫಾರ್ ಅಸ್ ಇನ್ ದಿಸ್ ಕೇಸ್. ಬಟ್ ಇನ್ ಕೇಸ್ ಆಫ್ ಯುವರ್ ಇಂಡಕ್ಷನ್ ಸ್ಟವ್ ಇಟ್ಸ್ ಅ ಗುಡ್ ಫಾರ್ ಅಸ್. ಕರೆಂಟ್ ಆನ್ ಮಾಡ್ತೀವಿ, ಇಂಡಕ್ಷನ್ ಸ್ಟವ್ ಇಡ್ತೀವಿ, ಹೀಟ್ ಆಗುತ್ತೆ. ದಟ್ಸ್ ಹೌ ಇಟ್ಸ್ ಗೋಯಿಂಗ್ ಟು ಬಿ. ಓಕೆ,
ಎಡಿ ಕರೆಂಟ್ ಲಾಸ್ ಆಯ್ತಾ, ಅರ್ಥ ಆಯ್ತು. ನೆಕ್ಸ್ಟ್ ವಾಟ್ ಯು ಕ್ಯಾನ್ ಡೂ ಇಸ್ ದಿಸ್ ಕ್ಯಾನ್ ಬಿ ಅವಾಯ್ಡೆಡ್. ಏನು ಮಾಡಿ, ಒಂದು ಕಂಪ್ಲೀಟ್ ಕೋರ್ ತೊಗೊಳೋ ಬದಲು ಅದನ್ನ ಕಟ್ ಮಾಡಿ ವಿಲ್ ಮೇಕ್ ಇನ್ ಟು ಸ್ಲೈಸಸ್, ಶೀಟ್ಸ್ ಮಾಡಿಬಿಟ್ಟು ಅದನ್ನ ಲ್ಯಾಮಿನೇಟ್ ಮಾಡ್ತೀವಿ ಟು ಡಿಕ್ರೀಸ್ ದ ಸರ್ಫೇಸ್ ಏರಿಯಾ. ಆಗೇನಾಗುತ್ತೆ, ಎಡಿ ಕರೆಂಟ್ ಲಾಸ್ ಕಡಿಮೆ ಆಗುತ್ತೆ. ಆಯಿತಾ. ಹಿಸ್ಟಾರಿಸಿಸ್ ಲಾಸ್ ಅಂತ ಹೇಳಿದ್ರೆ ಅಗೇನ್ ದೇವ್ ಡಿಲೀಟೆಡ್ ದಿಸ್ ಆಲ್, ಇಟ್ ವಾಸ್ ದೇರ್ ಹಿಸ್ಟಾರಿಸಿಸ್ ಅಂತ. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಯು ವಿಲ್ ಗೆಟ್ ಮ್ಯಾಗ್ನೆಟೈಸ್ ಆ್ಯಂಡ್ ಡಿಮ್ಯಾಗ್ನೆಟೈಸ್ ಆಗುತ್ತಲ್ವಾ, ಅದು ಕ್ವಿಕ್ಕಾಗಿ ಡಿಮ್ಯಾಗ್ನೆಟೈಸ್ ಆಗಬೇಕು. ಸಮ್ ಟೈಮ್ ಇಟ್ ರಿಟೈನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವುದೋ ಒಂದು ಮೆಟೀರಿಯಲ್ ಮ್ಯಾಗ್ನೆಟೈಸ್ ಆದಾಗ ಅದು ಮತ್ತೆ ವಾಪಸ್ ಹಂಗೆ ಆಗಬೇಕು, ಬಟ್ ಇಟ್ ರಿಟೈನ್ ದಟ್ ಪ್ರಾಪರ್ಟಿ. ಹಂಗೆ ಆಗಬಾರ್ದು ನಮಗೆ. ದಟ್ ಇಸ್ ಕಾಲ್ಡ್ ಹಾರ್ಡ್ ಮ್ಯಾಗ್ನೆಟ್ಸ್, ವಿಚ್ ವಿಲ್ ರಿಟೈನ್. ಅದನ್ನು ಡಿಸ್ಕಸ್ ಮಾಡಿ ಆಲ್ರೆಡಿ ಪ್ರೀವಿಯಸ್ ಲೆಕ್ಚರ್ಸಲ್ಲಿ. ಸಾಫ್ಟ್ ಮ್ಯಾಗ್ನೆಟ್ಸ್ ಅಂದರೆ ಏನು, ಬೇಸಿಕಲಿ ವಿಚ್ ವಿಲ್ ನಾಟ್ ರಿಟೈನ್. ಸೊ ಬೈ ಯೂಸಿಂಗ್ ಎ ಸಾಫ್ಟ್ ಐರನ್ ಕೋರ್ ವಿ ಕ್ಯಾನ್ ರೆಡ್ಯೂಸ್ ದ ಹಿಸ್ಟಾರಿಸಿಸ್ ಲಾಸ್. ಒಂದು ಲೂಪ್ ಇದೆ, ಹಿಸ್ಟಾರಿಸಿಸ್ ಲೂಪ್ ಅಂತ. ಯು ಟು ಚೂಸ್ ಅ ಮೆಟೀರಿಯಲ್ ವಿಚ್ ಹ್ಯಾಸ್ ಲೆಸ್ ಏರಿಯಾ. ಇದು ಏರಿಯಾ ಇದೆಯಲ್ವಾ, ಅದು ಕಡಿಮೆ ಇರಬೇಕು. ಸೊ ಜಾಸ್ತಿ ಏರಿಯಾ ಇದ್ದರೆ ಜಾಸ್ತಿ, ಫಾರ್ ಎಕ್ಸಾಂಪಲ್ ತುಂಬ ಏರಿಯಾ ಕಡಿಮೆ ಇದ್ದರೆ ಈ ಥರ ಆ ಲೂಪಲ್ಲಿ ದಿಟ್ಸ್ ಗುಡ್, ಇಟ್ಸ್ ಸಾಫ್ಟ್ ಕೋರ್ಸ್ ಅಂತ, ಸಾಫ್ಟ್ ಐರನ್ ಕೋರ್ಸ್. ಬೈ ಯೂಸಿಂಗ್ ದಿಸ್ ಯು ಕ್ಯಾನ್ ರೆಡ್ಯೂಸ್ ದ ಹಿಸ್ಟಾರಿಸಿಸ್ ಲಾಸ್. ಅರ್ಥ ಆಯ್ತಾ. ಲಾಸಸ್ಸು ಅದನ್ನ ಹೆಂಗೆ ರೆಡ್ಯೂಸ್ ಮಾಡಬೇಕು ನಾನು ಸಿಂಪಲಾಗಿ ಹೇಳಿದ್ದೀನಿ, ನೀವು ಸಿಂಪಲಾಗಿ ಬರ್ಕೊಳ್ಳಿ, ದಟ್ಸ್ ಎನಫ್. ಅರ್ಥ ಆಯ್ತಾ ಮಕ್ಕಳೇ. ದಟ್ಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್. ಇಟ್ಸ್ ವೆರಿ ಈಸಿ ಚಾಪ್ಟರ್ ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್. ದಯವಿಟ್ಟು ಎಲ್ಲದನ್ನು ನೆನ್ಪಿಟ್ಕೊಳ್ಳಿ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ. ಸೊ ಲೆಕ್ಚರ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ, ಅರ್ಥ ಆಯಿತು ಇಲ್ಲ ಅಂದ್ಬಿಟ್ಟು, ದಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬೇರೆ ಪ್ರೀವಿಯಸ್ ಚಾಪ್ಟರ್ಸ್ ಎಲ್ಲ ಮುಗಿಸಿ ಇದ್ರ ಮೇಲೆ ನ್ಯೂಮರಿಕಲ್ ಬರುತ್ತೆ, ವಿಲ್ ಡಿಸ್ಕಸ್ ಆಲ್ ದ ನ್ಯೂಮರಿಕಲ್ಸ್ ಅಬೌಟ್ ದಿಸ್ ಚಾಪ್ಟರ್. ಆಯಿತಾ. ದಟ್ಸ್ ಇಟ್ ಮಕ್ಕಳೇ, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್.